ಓಂ ಕತ್ಯೇವ ದೇವಾ ಯಾಜ್ಞವಲ್ಕ್ಯೇತೆ ತ್ರಯಸ್ತ್ರಿಂಶತಿತೆ ಕತ್ಯೇವ ದೇವಾ ಯಾಜ್ಞವಲ್ಕ್ಯೇತೆ ಷಡಿತೆ ಕತ್ಯೇವ ದೇವಾ ಯಾಜ್ಞವಲ್ಕ್ಯೇತಿ ತ್ರಯೈತೆ ಕತ್ಯೇವ ದೇವಾ ಯಾಜ್ಞವಲ್ಕ್ಯೇತಿ ದ್ವಾವಿತೆ ಕತ್ಯೇವ ದೇವಾ ಯಾಜ್ಞವಲ್ಕ್ಯೇತಿ ಅಧ್ಯರ್ಥಯತೆ ಕತ್ಯೇವ ದೇವಾ ಯಾಜ್ಞವಲ್ಕ್ಯೇತಿ ಏಕಯಿತೆ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತ ಪ್ರವಚನ ಸರಣಿಯಲ್ಲಿ 1285ನೇಯ ಭಾಗವನ್ನ ನಾವು ಇವತ್ತು ನೋಡಬೇಕಾಗಿದೆ. ಅನುಶಾಸನ ಪರ್ವದಲ್ಲಿ ಇದು 218ನೇ ಭಾಗ. ಈಗ ನಾವು ನೋಡ್ತಾ ಇರುವಂತಹ ಈ ಭಾಗ ಟಿ.ಆರ್. ಕೃಷ್ಣಾಚಾರ್ಯರ ಪಾಠದಲ್ಲಿ ಮತ್ತು ಉತ್ತರ ಭಾರತದ ಪಾಠದಲ್ಲಿ ಮಾತ್ರ ಕಂಡು ಬರ್ತದೆ. ಟಿ.ಆರ್. ಕೃಷ್ಣಾಚಾರ್ಯರ ಪಾಠದಲ್ಲಿ 252ನೇ ಅಧ್ಯಾಯದ ಮತ್ತು ಗೀತಾ ಪ್ಲಸ್ಸಿನ ಪಾಠದಲ್ಲಿ 148ನೇ ಅಧ್ಯಾಯದ 24 ಶ್ಲೋಕಗಳು ಈ ಹಿಂದೆ ಸಮಾಪ್ತವಾಗಿವೆ. ಭಗವಂತನ ಅಪಾರವಾದಂತಹ ಮಹಿಮೆಯನ್ನ ವರ್ಣನೆ ಮಾಡುವಂತಹ ಒಂದು ಪ್ರಸಂಗ ಇದು. ಸೇಂದ್ರಾಹ ದೇವಾಹ ತ್ರಯಸ್ತ್ರಿಂಶತ್ ಏಷನಾತ್ರ ವಿಚಾರಣ. ಭಗವಂತನ ಮಹಿಮೆಯನ್ನ ವರ್ಣನೆ ಮಾಡುವ ಪ್ರಸಂಗದಲ್ಲಿ ಈ ಭಗವಂತ ಇಂದ್ರಾದಿ 33 ದೇವತೆಗಳ ಸ್ವರೂಪನಾಗಿದ್ದಾನೆ, ಅವರ ಅಂತರ್ಯಾಮಿಯಾಗಿದ್ದಾನೆ ಅಂತ ಮಹಾಭಾರತದಲ್ಲಿ ಬಂತು. ನಾವು ಅದಕ್ಕೆ ಪದ್ಮಪುರಾಣದಲ್ಲಿ ಬಂದಂಥ ಈ 33 ದೇವತೆಗಳು, ಅಷ್ಟವಸುಗಳು, ಏಕಾದಶ ರುದ್ರರು, ದ್ವಾದಶಾದಿತ್ಯರು, ವಷಟ್ಕಾರ ಮತ್ತು ಪ್ರಜಾಪತಿ ಅನ್ನುವಂತಹ 33 ದೇವತೆಗಳು, ಅವುಗಳ ಅಂತರ್ಯಾಮಿಯಾದಂತಹ ಭಗವಂತನ ರೂಪಗಳು, ಇದನ್ನೆಲ್ಲ ನೋಡಿದ್ವಿ. ಮತ್ತೆ ಬೃಹದಾರಣ್ಯಕ ಉಪನಿಷತ್ತಿನ 3 ಅಥವಾ 5ನೇ ಅಧ್ಯಾಯದಲ್ಲಿ ಏನು ವರ್ಣಿತ ಆಗಿದೆ, ಅದಕ್ಕನುಸಾರವಾಗಿ ನಾವು 33 ದೇವತೆಗಳ ಸಂಖ್ಯೆಯೊಂದನ್ನ ಬೇರೆ ರೀತಿಯಾಗಿ ಇರುವುದನ್ನ ಗಮನಿಸಿದ್ದೆವು. ಅದರ ಬಗ್ಗೆ ಒಂದು ವಿಸ್ತೃತವಾದಂತಹ ವಿಚಾರವನ್ನ ಇವತ್ತು ನಾವು ನೋಡಬೇಕಾಗಿದೆ. ಈಗ ನಾವು ನೋಡ್ತಾ ಇರುವಂತಹ ಭಾಗ ಇದು ಬೃಹದಾರಣ್ಯಕ ಉಪನಿಷತ್ತಿನ 5ನೇ ಅಧ್ಯಾಯ. ವಾಸ್ತವಿಕವಾಗಿ ಇದು 5ನೇ ಅಧ್ಯಾಯ. ಆದ್ರೆ ಆಚಾರ್ಯರು ಮೊದಲನೇ 2 ಅಧ್ಯಾಯಗಳಿಗೆ ಭಾಷ್ಯ ಬರೀಲಿಲ್ಲ. ಆದ್ರಿಂದ ಕೆಲವು ಪುಸ್ತಕಗಳಲ್ಲಿ ಇದನ್ನ 3ನೇ ಅಧ್ಯಾಯ ಅಂತ ಪರಿಗಣಿಸಿರ್ತಾರೆ. ಅದನ್ನ ನೀವು ನೋಡಬೇಕು. ಅಕ್ಷರ ಬ್ರಾಹ್ಮಣ ಮುಕ್ತಾಯ ಕಂಡು ಶಾಕಲ್ಯ ಬ್ರಾಹ್ಮಣ ಪ್ರಾರಂಭ ಕಾಣ್ತದೆ. ಆ ಶಾಕಲ್ಯ ಬ್ರಾಹ್ಮಣದ ಆರಂಭದಲ್ಲೇ ಈ 33 ದೇವತೆಗಳ ಬಗ್ಗೆ ವರ್ಣಿಸಿದ್ದಾರೆ. ಅದಕ್ಕಾಗಿ ನಾನು ಇವತ್ತಿನ ಪ್ರವಚನದ ಆರಂಭದಲ್ಲೂ ಕೂಡ ಆ ಒಬ್ಬ ವಿದಗ್ಧ ಅನ್ನುವ ವಿದ್ಯಾರ್ಥಿ ಯಾಜ್ಞವಲ್ಕ್ಯರಲ್ಲಿ ಪ್ರಶ್ನೆ ಮಾಡಿದ ಭಾಗವನ್ನ ಪಠನ ಮಾಡಿದೆ. ಆ ಮೊದಲಿನ ಭಾಗ ಏನಿದೆ ಅದರಲ್ಲಿ ಕೆಲವು ಆಯ್ದ ಭಾಗಗಳನ್ನು ಪಠನ ಮಾಡಿದೆ. 33 ದೇವತೆಗಳು, ಅದರಲ್ಲಿ ಯಾರು ಶ್ರೇಷ್ಠರು ಅಂತ ಹೀಗೆ ಕೊನೆಗೆ ಏಕೈತೆ, ಒಬ್ಬನೇ ಪರಮಾತ್ಮ ಅಂತ ಅಲ್ಲಿ ಬಂದಿದೆ. ಅದನ್ನೆಲ್ಲ ನಾವು ನೋಡಿದ್ವಿ. ಈಗ ಈ ಪುರಾಣೋಕ್ತವಾದಂತಹ 33 ದೇವತೆಗಳನ್ನ ಅಧಿಕ ಮಾಸದಲ್ಲಿ ನಾವು ಅರ್ಚಿಸುವುದು, ಮತ್ತೆ ದಾನ ಪ್ರಸಂಗದಲ್ಲಿ ಅವರನ್ನ ನಾವು ನೆನಪು ಮಾಡಿಕೊಳ್ಳುವುದು, ಅವರಲ್ಲಿ ಅಂತರ್ಯಾಮಿಯಾದಂತಹ ಭಗವಂತನ ರೂಪಗಳನ್ನ ನೆನಪು ಮಾಡಿಕೊಳ್ಳುವುದಲ್ಲದೆ ಈ ಉಪನಿಷದುಕ್ತರಾದಂತಹ 33 ದೇವತೆಗಳನ್ನು ಕೂಡ ನೆನಪು ಮಾಡಿಕೊಳ್ಬೇಕು. ದ್ವಾದಶಾದಿತ್ಯರಲ್ಲಿ ಬಹುತೇಕರು ಎಲ್ಲ ಇನ್ನೂ ಕೂಡ ಪಠಿತರಾಗಿದ್ದಾರೆ. ಆದ್ರೆ ವಸುಗಳು ಮತ್ತು ರುದ್ರರ ಒಂದು ಪರಿಗಣನೆ ಮಾತ್ರ ಉಪನಿಷತ್ತಿಗಿಂತ ಇಲ್ಲಿ ಭಿನ್ನವಾಗಿದೆ. ತ್ರಯಸ್ತ್ರಿಂಶತ್ತು ಏವ ದೇವಾಹ ಇತಿ. ಎಲ್ಲ ದೇವತೆಗಳಲ್ಲಿ ಒಟ್ಟಾರೆ ಬಹಳ ದೊಡ್ಡ ಒಂದು ಗುಂಪಿದೆ. 9 ಕೋಟಿ ದೇವತೆಗಳಿದ್ದಾರೆ. ನವಕೋಟ್ಯೋ ಹಿ ದೇವಾನಾಂ ಅಂತ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಆಚಾರ್ಯ ಅದನ್ನು ವರ್ಣನೆ ಮಾಡ್ತಾರೆ. ಹೀಗೆ 9 ಕೋಟಿ ದೇವತೆಗಳಲ್ಲಿ ಎಲ್ಲ ದೇವತೆಗಳು ಮುಖ್ಯರಲ್ಲ. ಅದರಲ್ಲಿ ಕೆಲವು ದೇವತೆಗಳು 33,000 ದೇವತೆಗಳು ಅವರಲ್ಲಿ ಮುಖ್ಯ. ಮತ್ತೆ ಅವರಲ್ಲೂ ಕೂಡ ಆಯ್ದ ಭಾಗ
3100 ಮಂದಿ ದೇವತೆಗಳು. ಅವರಲ್ಲಿ ಮತ್ತೆ ಆಯ್ಕೆ ಮಾಡಿದ್ರೆ 33 ದೇವತೆಗಳಾಗ್ತಾರೆ. ಆ 33ರಲ್ಲಿ ಮತ್ತೆ ಆಯ್ಕೆ ಮಾಡಿದ್ರೆ 6 ಜನ ಶ್ರೇಷ್ಠರಾಗ್ತಾರೆ. 6ರಲ್ಲಿ 2 ಶ್ರೇಷ್ಠರಾಗ್ತಾರೆ. ಆ 2ರಲ್ಲಿ ಒಬ್ಬ ಉಳಿತಾನೆ, ಅವನೇ ಅಧ್ಯರ್ಧ ಅಂತ ಕರೆಸ್ಕೊಂಡಿರುವಂತಹ ವಾಯುದೇವ. ಅವನಿಗಿಂತ ಶ್ರೇಷ್ಠರಾದವರು ಶ್ರೀಹರಿ, ಏಕೈತಿ ಅಂತ ಅವನನ್ನ ಅಲ್ಲಿ ವರ್ಣನೆ ಮಾಡಿದ್ದಾರೆ. ಏಕೈವ ಸ್ವತಂತ್ರೋಸೋ ಭಗವಾನ್ ಪುರುಷೋತ್ತಮ ಅಂತ ಬೃಹತ್ ಭಾಷ್ಯದಲ್ಲಿ ಸ್ವತಂತ್ರನಾದ್ರಿಂದ ಏಕಶಬ್ದ ವಾಚ್ಯನಾದ ಭಗವಂತನ ಬಗ್ಗೆ ಅಲ್ಲಿ ವರ್ಣನೆ ಮಾಡಿದ್ದಾರೆ. ಇದನ್ನೆಲ್ಲ ಆ ಉಪನಿಷತ್ತು ಮತ್ತು ಉಪನಿಷತ್ ಭಾಷ್ಯಕ್ಕನುಸಾರವಾಗಿ ನಾವು ತಿಳಿದುಕೊಳ್ಬೇಕು. ಈ 33 ದೇವತೆಗಳ ಬಗ್ಗೆ ಬಂತಲ್ಲ, ಕಥಮೇತೆ ತ್ರಯಸ್ತ್ರಿಂಶತ್, ಆ 33 ದೇವತೆಗಳು ಯಾರವರು? ಹೀಗೆ ನಾವು ಜಿಜ್ಞಾಸೆ ಮಾಡಿದಾಗ ಅಷ್ಟೌ ವಸವಃ, ಏಕಾದಶ ರುದ್ರಾಃ, ದ್ವಾದಶ ಆದಿತ್ಯಾಃ, ತ ಏಕತ್ರಿಂಶತ್. 8 ಜನ ವಸುಗಳು, ಏಕಾದಶ ರುದ್ರರು, ಮತ್ತೆ ದ್ವಾದಶ ಆದಿತ್ಯರು, ಹೀಗೆ 31 ಜನ ಆಗ್ತಾರೆ. ಒಬ್ಬ ಇಂದ್ರ ಮತ್ತೊಬ್ಬ ಪ್ರಜಾಪತಿ, ಹೀಗೆ 33 ಜನ ದೇವತೆಗಳಾಗ್ತಾರೆ ಅಂತ ಅಲ್ಲಿ ವರ್ಣಿಸಿದ್ದಾರೆ. ಇವರೆಲ್ಲ ಯಾರು ಅಂತ ಅನ್ನೋದನ್ನು ಮುಂದೆ ನೋಡೋಣ. ನಮಗೆ ಗೊತ್ತಿರುವಂತೆ ಈಗ ನಾವು ಅಷ್ಟವಸುಗಳು ಅಂದ್ರೆ ಅಗ್ನಿ ಮೊದಲಾದ 8 ವಸುಗಳನ್ನ ನೋಡ್ತೇವೆ ಪದ್ಮ ಪುರಾಣೋಕ್ತವಾಗಿ ನಮಗೆ ಗೊತ್ತಿರುವಂತೆ. ಮತ್ತೆ ಬೇರೆ ಬೇರೆ ಕಡೆ ಕಕ್ಷಾ ತಾರತಮ್ಯದಲ್ಲೆಲ್ಲ ನಾವು ವಸುಗಳು ಅಂತಂದಾಗ 8 ಜನ ವಸುಗಳಿದ್ದಾರೆ. ಅದರಲ್ಲಿ ಅಗ್ನಿ ಎನ್ನುವ ವಸು ಕೂಡ ಒಬ್ಬ ಇದ್ದಾನೆ. ಏಕಾದಶಿ ರುದ್ರರು ಅಂದ್ರೆ 11 ಜನ ರುದ್ರರಿದ್ದಾರೆ. ಅವರಲ್ಲಿ ಪಾರ್ವತೀಪತಿಯಾದ ರುದ್ರ ಒಬ್ಬ. ದ್ವಾದಶ ಆದಿತ್ಯರಿದ್ದಾರೆ, ಅವರಲ್ಲಿ ಒಬ್ಬ ಪರಮಾತ್ಮ ಮತ್ತೊಬ್ಬ ಇಂದ್ರ. ಈ ಉಳಿದವರೆಲ್ಲ ಅವನಿಗಿಂತ ಕೆಳಗಿನವರಿದ್ದಾರೆ. ಇದೆಲ್ಲ ನಮ್ಗೆ ಗೊತ್ತಿದೆ. ಈಗ ಈ ದೇವತೆಗಳನ್ನ ನಾವು ಪರಿಗಣಿಸುವಾಗ ಪ್ರಜಾಪತಿ ಮತ್ತು ವಷಟ್ಕಾರ ಅಂತ ಕೂಡ ಪುರಾಣೋಕ್ತ ದೇವತೆಗಳಲ್ಲಿರುವುದು ನಮ್ಗೆ ಗೊತ್ತಿದೆ. ಈ ಉಪನಿಷತ್ನಲ್ಲಿ 8 ಜನ ವಸುಗಳು ಅಂತ ಏನು ಬಂದಿದ್ದಾರಲ್ಲ, ಪುರಾಣದಲ್ಲಿ ಹೇಳಿದಂತಹ 8 ಜನ ವಸುಗಳು ಅಲ್ಲ ಅವರು. ಹಾಗಾದ್ರೆ ಇವ್ರು ಯಾರು? ಕಥಮೇ ವಸವೈತಿ. ಆ 8 ಜನ ವಸುಗಳು ಯಾರು ಅಂತ ಅನ್ನೋದನ್ನ ಹೀಗಿಲ್ಲಿ ವರ್ಣಿಸ್ತಾರೆ. ಅಗ್ನಿಶ್ಚ ಪೃಥ್ವೀಚ ವಾಯುಶ್ಚ ಅಂತರಿಕ್ಷಂಚ ಆದಿತ್ಯಶ್ಚ ದ್ಯೌಶ್ಚ ಚಂದ್ರಮಾಶ್ಚ ನಕ್ಷತ್ರಾಣಿ ಚ ಏತೇ ವಸವಃ ಏತೇಷು ಹಿ ಇದಂ ವಸು ಸರ್ವಂ ನಿಹಿತಮಿತಿ ತಸ್ಮಾದ್ ವಸವೈತಿ. ಈ ಅಗ್ನಿ ಅಂದ್ರೆ ಅಗ್ನಿ ಶಬ್ದ ವಾಚ್ಯನಾದಂತಹ ಗರುಡ, ಪೃಥ್ವಿ ಶಬ್ದದಿಂದ ವಾಚ್ಯವಾದಂತಹ ಗರುಡ ಪತ್ನಿ, ಮತ್ತೆ ವಾಯುವಿನ ಪತ್ನಿಯಾದಂತಹ ಶ್ರದ್ಧಾದೇವಿ ಭಾರತೀದೇವಿ, ಮತ್ತೆ ಆದಿತ್ಯ ಶಬ್ದ ವಾಚ್ಯನಾದಂತಹ ರುದ್ರ, ದ್ವಿಶಬ್ದ ವಾಚ್ಯವಾದಂತಹ ಪಾರ್ವತೀ ದೇವಿ, ಚಂದ್ರಮಾಹ ಅಂದ್ರೆ ಕಾಮದೇವ, ನಕ್ಷತ್ರ ಅಂತಂದ್ರೆ ಇಂದ್ರ, ಬಹುರೂಪನಾದಂತಹ ಇಂದ್ರ. ಇವರೆಲ್ಲರೂ ಕೂಡ ವಸುಗಳಾಗಿದ್ದಾರೆ. ಇವರನ್ನು ವಸುಗಳು ಅಂತ ಶಬ್ದದಿಂದ ಯಾಕೆ ಕರೀತಾರೆ? ವಸುಗಳು ಅಂದ್ರೆ 8 ಜನ ವಸುಗಳು ನಮಗೆ ಗೊತ್ತಿರುವಂತದ್ದು ಅಗ್ನಿ ಒಬ್ಬ, ಉಳಿದವರು ಕೆಲವರು ಬೇರೆ ಕಕ್ಷಾದಲ್ಲಿ ಬರ್ತಾರೆ ಅಂತ ಗೊತ್ತಿದೆ. ಈ ದೇವತೆಗಳನ್ನ ಗರುಡ ಮೊದಲಾದವರನ್ನ ವಸುಗಳು ಅಂತ ಯಾಕೆ ಹೇಳ್ತಾರೆ ಅಂದ್ರೆ, ಈ ಜಗತ್ತೆಲ್ಲವೂ ಕೂಡ ಇವರಲ್ಲಿ ಆಧೃತವಾಗಿದೆ. ಇವರನ್ನು ಅವಲಂಬಿಸಿಕೊಂಡು ಜಗತ್ತೆಲ್ಲ ಇರುವುದರಿಂದ ಇವರಿಗೆ ವಸುಗಳು ಅಂತ ಹೇಳ್ತಾರೆ. ವಸು ಶಬ್ದ ಈ ರುದ್ರಾದಿ ಗರುಡ ವಾಯು ರುದ್ರಾದಿ ದೇವತೆಗಳನ್ನು ಹೇಗೆ ಹೇಳ್ತದೆ ಅನ್ನೋದಕ್ಕೆ ಉಪನಿಷತ್ತೇ ಇಲ್ಲಿ ಅರ್ಥ ಮಾಡಿದೆ. ನಾವು ಇದನ್ನೀಗ ನೋಡಿದ್ದೇವೆ. ಎಲ್ಲ ಜಗತ್ತೆಲ್ಲವೂ ಕೂಡ ಇವರಲ್ಲಿ ಆಧೃತವಾಗಿದೆ ಅಂತ. ಇದಲ್ಲದೆ ಐತರೇಯ ಉಪನಿಷತ್ತಿನ ದ್ವಿತೀಯಾರಣ್ಯಕದ ತೃತೀಯ ಅಧ್ಯಾಯದಲ್ಲಿ ಒಂದ್ ಕಡೆ ಆತೇನ ಯಾತಂ ಮನಸೋ ಜವೀಯಸ ಅನ್ನುವ ಒಂದು ವೇದ ವಾಕ್ಯವನ್ನ ಉಪನಿಷತ್ತು ಕೋಟ್ ಮಾಡುವ ಒಂದು ಪ್ರಸಂಗ. ಅಲ್ಲಿ ಈ ಆದಿತ್ಯಾಹ ವಸವಃ ರುದ್ರಾಹ ವಿಶ್ವೇ ಋಭವ ಇತ್ಯಪಿ ಸರ್ವದೇವ ಸಮಾಖ್ಯಾಚ ದ್ವಾದಶಾಷ್ಟಾದಿಕೇಶ್ವಪಿ ಅಂತ ಶಬ್ದ ನಿರ್ಣಯದ ಒಂದು ಮಾತನ್ನ ಆಚಾರ್ಯ ಉದ್ಧರಿಸ್ತಾರೆ. ಅದನ್ನು ನಾವಿಲ್ಲಿ ಜೋಡಿಸ್ಕೊಂಡ್ಬಿಟ್ರೆ ಎಲ್ಲವೂ ಕೂಡ ಸ್ಪಷ್ಟ ಆಗಿಬಿಡ್ತದೆ. ಆದಿತ್ಯ ಅನ್ನೋ ಶಬ್ದ ಇದೆಯಲ್ಲ, ಆದಿತ್ಯ ಅನ್ನೋ ಶಬ್ದ, ವಸು ಅನ್ನೋ ಶಬ್ದ, ರುದ್ರ ಅನ್ನೋ ಶಬ್ದ, ವಿಶ್ವೇ ದೇವಾಹ ಅನ್ನುವ ಶಬ್ದ ಮತ್ತು ಋಭು ಅನ್ನುವ ಶಬ್ದ, ಈ ಒಟ್ಟು 5 ಶಬ್ದಗಳು ಎಲ್ಲಾ ದೇವತೆಗಳಿಗೂ, ಒಟ್ಟಾರೆ ಎಲ್ಲಾ ದೇವತೆಗಳಿಗೂ ಅನ್ವಿತ ಆಗ್ತವೆ. ಅವರ ಹೆಸರು ಆಗಿವೆ.
ಮತ್ತೆ ದ್ವಾದಶಾದಿತ್ಯರಿಗೂ ಆದಿತ್ಯ ಅಂತಾರೆ, 8 ಜನ ವಸುಗಳಿಗೂ ವಸು ಅಂತಾರೆ, ಏಕಾದಶ ರುದ್ರರಿಗೂ ರುದ್ರ ಅಂತಾರೆ, 10 ಜನ ವಿಶ್ವದೇವತೆಗಳಿಗೂ ಕೂಡ ರುದ್ರ ಅಂತ ಹೇಳ್ತಾರೆ. ಹೀಗೆ ಈ ಶಬ್ದ ಏನಿದೆ, ವಸು ಅನ್ನುವ ಶಬ್ದ ಉಪನಿಷತ್ತೇ ಈ ಭಾಗದಲ್ಲೇ, ಬೃಹದಾರಣ್ಯಕ ಉಪನಿಷತ್ ಭಾಗದಲ್ಲೇ ಹೇಳುವಂತೆ, ಮತ್ತೆ ಐತರೇಯ ಉಪನಿಷತ್ತು ಕೂಡ ಹೇಳುವಂತೆ ವಸು ಶಬ್ದ ಎಲ್ಲಾ ದೇವತೆಗಳನ್ನು ಹೇಳ್ತದೆ. ಎಲ್ಲಾ ದೇವತೆಗಳಲ್ಲೂ ಶ್ರೇಷ್ಠರಾದಂತಹ ಗರುಡ ಪತ್ನಿ, ರುದ್ರ ಪತ್ನಿ, ವಾಯು ಪತ್ನಿ, ಕಾಮ ಮತ್ತು ಇಂದ್ರರನ್ನ ಖಂಡಿತವಾಗಿ ಹೇಳ್ತದೆ ಅಂತ ಹೇಳಿ ನಾವು ಈ ಪ್ರಸಂಗದಲ್ಲಿ ತಿಳ್ಕೊಳ್ಬೇಕು. ಈ ಗರುಡ ಮೊದಲಾದವರಿಗೆ ಅಗ್ನಿ, ಪೃಥ್ವಿ ಇತ್ಯಾದಿ ಶಬ್ದಗಳಿಂದ ಯಾಕೆ ಶಾಸ್ತ್ರದಲ್ಲಿ ವ್ಯವಹಾರ ಇದೆ, ನಮ್ಗೆ ಹೀಗೊಂದು ಸಂಶಯ ಬರಬಹುದು. ಅದಕ್ಕೆ ಬೃಹದಾರಣ್ಯಕ ಉಪನಿಷತ್ತಿನ ಭಾಷ್ಯವೇ ಈಗ ಅದನ್ನು ವ್ಯಾಖ್ಯಾನ ಮಾಡಿದೆ. ಅಗ್ರಂ ವಿಷ್ಣು ನೈವೇದ್ಯಸ್ಮಾತ್ ಸುಪರ್ಣೋಗ್ನಿರುವಾಹತಃ. ಅಗ್ರ ಅಂದ್ರೆ ಶ್ರೇಷ್ಠನಾದಂತಹ ವಿಷ್ಣುವನ್ನ ನಯನ ಮಾಡುವುದರಿಂದ, ವಾಹನವಾಗಿ ಕರ್ಕೊಂಡು ಹೋಗುವುದರಿಂದ ಗರುಡನಿಗೆ ಅಗ್ನಿ ಅಂತ ಹೆಸರು. ಆ ಗರುಡನಿಗೆ ಪೃಥ್ವಿವ ಅಂದ್ರೆ ಪೂರ್ಣನಾದ, ಪೃಥ್ವಿ ಅಂದ್ರೆ ಪೂರ್ಣನಾದ ವಿಷ್ಣುವಿಗೆ ವಾಹನನಾದ್ದರಿಂದ ಗರುಡನಿಗೆ ಪೃಥ್ವಿವ ಅಂತ ಹೆಸರು. ಅವನ ಪತ್ನಿಗೆ ಪೃಥ್ವಿ ಅಂತ ಹೆಸರು. ವಾಯುವಿಗೆ ವಾಯು ಅಂತ ಹೆಸರು. ಯಾಕೆಂದ್ರೆ ವ ಅಂದ್ರೆ ಸರ್ವಜ್ಞ, ಆಯು ಅಂದ್ರೆ ಆಯುಷ್ಯವನ್ನು ಕೊಡುವಂಥವನು. ಸರ್ವಜ್ಞಾನ ತಥಾ ಆಯುಷ್ಟ್ವಾತ್ ಸೂತ್ರಾತ್ಮ ವಾಯುರುಚ್ಯತೆ. ಶುದ್ಧಾ ನಾಮೈವ ತತ್ಪತ್ನಿ ಸರ್ವಸ್ಯ ಅಂತರ್ನಿರೀಕ್ಷಣಾತ್. ಈ ಜ್ಞಾನ ಸ್ವರೂಪನು, ಆಯುಷ್ಯವನ್ನು ನಮ್ಗೆ ಕೊಡುವವನು, ಆದ್ರಿಂದ ಮುಖ್ಯ ಪ್ರಾಣನಿಗೆ ವಾಯು ಅಂತ ಹೆಸರು. ಅವನ ಪತ್ನಿಯಾದಂತಹ ಭಾರತೀ ದೇವಿಗೆ ಅವಳು ಶುದ್ಧಾದ ಅಭಿಮಾನಿ. ಅವಳು ಅಂತರಿಕ್ಷ ಅಂತ ಶಬ್ದದಿಂದ ಕರೆಸ್ಕೊಂಡಿದ್ದಾಳೆ. ಯಾಕೆಂದ್ರೆ ಎಲ್ಲರ ಒಳಗೆ, ನಮ್ಮೆಲ್ಲರ ಒಳಗೆ, ಎಲ್ಲ ದೇವತೆಗಳ ಒಳಗೂ ಕೂಡ ಇದ್ದು ಈಕ್ಷತೆ ನೋಡ್ತಾಳಾದ್ರಿಂದ ಅವಳಿಗೆ ಅಂತರಿಕ್ಷ ಅಂತ ಹೆಸರು. ಮುಂದೆ ಆದಿತ್ಯ ಅಂದ್ರೆ ಸೂರ್ಯ ಅಲ್ಲ, ಆದಿತ್ಯ ಅಂದ್ರೆ ಪಾರ್ವತೀಪತಿಯಾದಂತಹ ಶಿವ ಆಗಿದ್ದಾನೆ. ಯಾಕೆಂದ್ರೆ ಎಲ್ಲ ದೇವತೆಗಳಲ್ಲಿ ಆದಿ ಕಾಲದಿಂದ ಅವನು ಇದ್ದಾನೆ. ಆದಿತಃ ತಿಷ್ಠತಿ ಇತಿ ಆದಿತ್ಯ. ಪಾರ್ವತಿ ಮೊದಲಾದ ಎಲ್ಲಾ ದೇವತೆಗಳಲ್ಲೂ ಅವನಿದ್ದಾನೆ. ಯಾಕಂದ್ರೆ ನಿಯಾಮಕನಾಗಿ ಆತ ಇರಲೇಬೇಕು. ದೇಹಾಭಿಮಾನಿಯೂ ಕೂಡ ಹೌದು. ಆದ್ರಿಂದ ಅವನಿಗೆ ಆದಿತ್ಯ ಅಂತ ಹೆಸರು. ಮತ್ತೆ ಪಾರ್ವತಿಗೆ ಜೌಹು ಅಂತ ಹೆಸರು. ಯಾಕೆಂದ್ರೆ ಅವಳು ವಾಕ್ನ ಅಭಿಮಾನಿಯಾಗಿದ್ದಾಳೆ. ನಾವು ಇದನ್ನು ಗಮನಿಸಬೇಕು. ಆದಿಕಾಲ ಸ್ಥಿತೋ ಯಸ್ಮಾದ್ ಆದಿತ್ಯಸ್ತು ಸದಾಶಿವ ದ್ಯೌರುಮಾಚ ಸಮುದ್ದಿಷ್ಟ ವಾಗ್ರೂಪ ದ್ಯೋತಿಕಾ ಯತಃ. ವಾಕಿನ ನಾವು ಆಡುವ ಮಾತಿಗೂ ಅವಳು ಅಭಿಮಾನಿ, ಸರ್ವ ವಾಂಗ್ಮಯಕ್ಕೆ ಅಭಿಮಾನಿ, ವಾಗೀಂದ್ರಿಯಕ್ಕೆ ಅಭಿಮಾನಿ. ನಮ್ಮನ್ನ ಮಾತು ಆಡಿಸುವ ವಾಗೀಂದ್ರಿಯಕ್ಕೆ ಅಭಿಮಾನಿಯಾಗಿದ್ದಾಳೆ. ಮಾತಿನ ಮೂಲಕ ಅರ್ಥವನ್ನ ದ್ಯೋತನ ಮಾಡುವುದರಿಂದ, ಅಂದ್ರೆ ಪ್ರಕಾಶ ಮಾಡಿರುವುದರಿಂದ ಅವಳಿಗೆ ದ್ಯೌಹು ಅಂತ ಹೆಸರು. ಈ 6 ದೇವತೆಗಳು ಈ ಉಳಿದ ದೇವತೆಗಳಿಗಿಂತ ಶ್ರೇಷ್ಠರಾಗಿದ್ದಾರೆ. ನಕ್ಷತ್ರ ಅಂದ್ರೆ ಇಂದ್ರ, ಚಂದ್ರ ಅಂದ್ರೆ ಕಾಮ. ಈ ಇಂದ್ರನಿಗೆ ನಕ್ಷತ್ರ ಅಂತ ಯಾಕೆ ಹೇಳ್ತಾರೆ ಅಂದ್ರೆ, ತನಗಿಂತ ಕೆಳಗಿನ ಸೂರ್ಯ, ಚಂದ್ರ ಮೊದಲಾದ ದೇವತೆಗಳೇನಿದ್ದಾರೆ ಅವರಿಂದ ಈತ ಪಾಲಿಸಲ್ಪಡುವವನಲ್ಲ, ಅವರನ್ನೇ ಇವನು ಪಾಲಿಸಬೇಕು. ನಕ್ಷತ್ರ, ಹೀಗೆ ಅವನಿಗೆ ನಕ್ಷತ್ರ ಅಂತ ಹೆಸರನ್ನ ಹೇಳಿದ್ದಾರೆ. ನಕ್ಷತ್ರದಿಂದ ಉದ್ದಿಷ್ಟ ಚಂದ್ರ ಕಾಮ ಉದಾಹೃತ. ಇವೆಲ್ಲ ರಾಘವೇಂದ್ರ ಸ್ವಾಮಿಗಳ ಖಂಡಾರ್ಥದಲ್ಲಿ ಮತ್ತೆ ರಘುತ್ತಮ ಸ್ವಾಮಿಗಳ ಭಾವಬೋಧದಲ್ಲಿ ನಮಗೆ ಕಂಡು ಬರ್ತವೆ. ಆಹ್ಲಾದವನ್ನುಂಟು ಮಾಡುವುದರಿಂದ, ಆಹ್ಲಾದ ಚೈವ ಹೇತುತಃ, ಇವನು ಕಾಮ ನಮಗೆ ಆಹ್ಲಾದ ಕೊಡುವುದರಿಂದ ಚಂದ್ರ ಅಂತ ಕರೆಸ್ಕೊಂಡಿದ್ದಾನೆ. ಇದೇ ದೇವತೆಗಳು ವಾಸಯಂತಿ ಜಗದ್ಯಸ್ಮಾತ್, ಜಗತ್ತನ್ನ ಎಲ್ಲವನ್ನೂ ಕೂಡ ತಮ್ಮಲ್ಲಿ ವಾಸ ಮಾಡಿಕೊಂಡಿರುವಂತೆ ಮಾಡುವುದರಿಂದ ವಸುಗಳು ಅಂತ ಕರೆಸ್ಕೊಂಡಿದ್ದಾರೆ. ಈ ದೇವತೆಗಳಿಗೆ ಜ್ಞಾನಾದಿ ಷಡ್ಗುಣಾಹ, ಜ್ಞಾನ, ವಿಜ್ಞಾನ, ಐಶ್ವರ್ಯ, ವೀರ್ಯ, ಯಶಸ್ಸು, ಶ್ರೀ ಅನ್ನುವ 6 ಗುಣಗಳು ಉಳಿದ ದೇವತೆಗಳಿಗಿಂತ ಹೆಚ್ಚಾಗಿವೆ. ಆದ್ರಿಂದ ಈ ದೇವತೆಗಳು ಶ್ರೇಷ್ಠರು. ಮುಂದೆ ಆ ಶಿಷ್ಯ ಕೇಳ್ತಾ ಇದ್ದಾನೆ, ಕಥಮೇ ರುದ್ರಾಹ, ರುದ್ರರು ಎಷ್ಟು ಜನ ಅಂತ. ರುದ್ರರು ಎಷ್ಟು ಜನ ಅಂತನ್ನುವುದಕ್ಕೆ ಆ ಉಪನಿಷತ್ತು
ಹೀಗೆ ಹೇಳ್ತದೆ ಉಪನಿಷತ್ತಿನ ಆ ಭಾಗದಲ್ಲಿ. ಯಾಜ್ಞವಲ್ಕ್ಯರು ಅದನ್ನು ವರ್ಣನೆ ಮಾಡ್ತಾರೆ. ದಶ ಇಮೆ ಪುರುಷೇ ಪ್ರಾಣಾಹ ಆತ್ಮ ಏಕಾದಶಃ ಅಂತ ಹೇಳಿ. ಜ್ಞಾನೇಂದ್ರಿಯ 5 ಕರ್ಮೇಂದ್ರಿಯ, ಹೀಗೆ ಒಟ್ಟು 10 ಇವೆ. ಮತ್ತು ಒಂದು ಬುದ್ಧಿ ಇದೆ. ಇವೆಲ್ಲದಕ್ಕೂ ನಿಯಾಮಕರಾದಂತಹ ದೇವತೆಗಳಿದ್ದಾರೆ. ಇವರನ್ನೇ ನಾವು ಏಕಾದಶಿ ರುದ್ರರು ಅಂತ ಹೇಳ್ತೇವೆ. ಯಾಕಂದ್ರೆ ಬುದ್ಧಿಗೆ ಅಭಿಮಾನಿಯಾದಂತಹ ಬೃಹಸ್ಪತಿ, 5 ಕರ್ಮೇಂದ್ರಿಯ 5 ಜ್ಞಾನೇಂದ್ರಿಯಕ್ಕೆ ಅಭಿಮಾನಿಗಳಾದಂತಹ 10 ದೇವತೆಗಳಿದ್ದಾರೆ. ಒಟ್ಟು 11 ಜನ. ಇವರಿಗೆ ರುದ್ರ ಅಂತ ಹೆಸರಿದೆ. ಯಾಕೆ ಇವರಿಗೆ ರುದ್ರ ಅಂತ ಹೆಸರಿದೆ ಅಂದ್ರೆ, ಅಥ ರೋದಯಂತಿ ತದ್ಯತ್ ರೋದಯಂತಿ ತಸ್ಮಾತ್ ರುದ್ರಾಹ. ಶರೀರ ಮರ್ತ್ಯಾತ್ ಉತ್ಕ್ರಮಂತಿ. ನಾವು ಮರಣಿಸುವಾಗ ನಮ್ಮ ಶರೀರದಿಂದ ಇವರೆಲ್ಲ ಹೊರಗೆ ಹೋಗ್ತಾರೆ. ನಾವು ಬದುಕಿರುವಷ್ಟು ಕಾಲ ಇವರೆಲ್ಲ ನಮ್ಮ ಒಳಗಿದ್ರು, ಮುಂದೆ ನಾವು ಸಾಯುವ ಪ್ರಸಂಗ ಬಂದಾಗ ಅವರೆಲ್ಲ ಹೊರಟು ಹೋಗ್ತಾರೆ. ಅದರಿಂದ ನಾವು ಸಾಯ್ತೀವಾದ್ರಿಂದ ನಮ್ಮನ್ನು ಅಳಿಸುವುದರಿಂದ ನಾವು ಸಾಯುವವರು ದುಃಖ ಪಡ್ತೀವಿ, ಅವನು ಬಂಧುಗಳು ದುಃಖ ಪಡ್ತಾರೆ. ಆದ್ರಿಂದ ಇವರಿಗೆ ರುದ್ರರು ಅಂತ ಹೆಸರು. ಬೃಹದ್ಭಾಷ್ಯ ಹೀಗೆ ಹೇಳ್ತದೆ. ಪ್ರಾಣಾದ್ಯಾಹ ವಾಯುಪುತ್ರಾಸ್ತು ದಶ ಬುದ್ಧ್ಯಭಿಮಾನವಾನ್. ಪ್ರಾಣ ಮೊದಲಾದ 10 ಜನ ವಾಯುಪುತ್ರರು. ಮತ್ತೆ ಬೃಹಸ್ಪತಿ ಇತಿ ಹ್ಯೇತೆ ರುದ್ರಾಹ ಇತ್ಯೇವ ಕೀರ್ತಿತಾಹ. ಬುದ್ಧಿಗೆ ಅಭಿಮಾನಿಯಾದಂಥ ಬೃಹಸ್ಪತಿ ಇವರನ್ನ ರುದ್ರ ಎಂಬ ಶಬ್ದದಿಂದ ಇಲ್ಲಿ ಹೇಳಿದ್ದಾರೆ. ಭಾಗವತ ತಾತ್ಪರ್ಯದಲ್ಲಿ ಪ್ರಾಣಾದಿ ಪಂಚಕಂ ಚೈವ ತಥಾ ನಾಗಾದಿ ಪಂಚಕಂ ಸನಾಗ ಕೂರ್ಮ ಕೃಕಲ ದೇವದತ್ತ ಧನಂಜಯಾಹ ಏವಂತು ದಶಧಾ ಪ್ರಾಣಃ ಅಧ್ಯಾತ್ಮಾದಿ ತ್ರಿಧಾ ಅಖಿಲಾಹ ಇತಿ ವ್ಯೋಮ ಸಂಹಿತಾಯಾಮ್ ಅಂತ ವ್ಯೋಮ ಸಂಹಿತೆಯನ್ನು ಆಚಾರ್ಯ ಉದ್ಧರಿಸ್ತಾರೆ. ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಅಂತ 5 ದೇವತೆಗಳು. ನಾಗ, ಕೂರ್ಮ, ಕೃಕಲ, ದೇವದತ್ತ, ಧನಂಜಯ, ಹೀಗೆ ಇವರು ನಾಗಾದಿ ಪಂಚವಾಯುಗಳು. ಇವರೇ ಒಟ್ಟು 10 ಜನ ಆಗ್ತಾರೆ. ಅದೇ ಪ್ರಸಂಗದಲ್ಲಿ ತತ್ವನಿರ್ಣಯ ಅನ್ನೋ ಗ್ರಂಥವನ್ನು ಕೂಡ ಆಚಾರ್ಯರು ಉದ್ಧರಿಸ್ತಾರೆ. ಪ್ರಾಣ ಪ್ರಥಮದೋ ಎಷ್ಟು ಪ್ರಧಾನೋ ವಾಯುರೀರಿತಃ ತ್ವಗಾದ್ಯಾಸ್ತು ತತ್ಪುತ್ರಾಹ ದ್ವಿಧಾ ಭೂತಂ ಉದಾಹೃತಂ. ಈ ಮುಖ್ಯ ಪ್ರಾಣನೇ ಪ್ರಾಣ, ಅಪಾನ ಇತ್ಯಾದಿ 5 ಮತ್ತು ನಾಗಕೃಕಲಾದಿ 5 ಒಟ್ಟು 10 ರೂಪಗಳುಳ್ಳವನೂ ಆಗಿದ್ದಾನೆ. ಅವನಿಗೆ 10 ರೂಪಗಳೂ ಇವೆ. ಅದಲ್ಲದೆ ಅವನಿಂದ ಹುಟ್ಟಿದಂಥ ಅವನ ಮಕ್ಕಳಾದಂಥ ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಎಂಬ 5 ಜನ, ಹಾಗೆ ನಾಗಾದಿ 5 ಜನ ಇದ್ದಾರೆ. ಹೀಗೆ ಪ್ರಾಣಾದಿಗಳು ಪ್ರಧಾನರು ಅಂದ್ರೆ ಮುಖ್ಯ ವಾಯುವಿನ ರೂಪಗಳೇ, ಅಪ್ರಧಾನರು ಅಂದ್ರೆ ಅವನ ಪುತ್ರರು ಅಂತ ತತ್ವನಿರ್ಣಯದಲ್ಲಿ ವರ್ಣನೆ ಮಾಡಿದ್ದಾರೆ. ನಾವೀಗ ಇಲ್ಲಿ ಇಟ್ಕೊಳ್ಬೇಕಾದದ್ದು 5 ಕರ್ಮೇಂದ್ರಿಯ ಮತ್ತು 5 ಜ್ಞಾನೇಂದ್ರಿಯಗಳ ಅಭಿಮಾನಿಗಳಾದಂಥ ಪ್ರಾಣನ ಪುತ್ರರಾದಂಥ ಮುಖ್ಯ ಪ್ರಾಣನ ಪುತ್ರರಾದಂಥ 10 ಜನ ದೇವತೆಗಳನ್ನ. ಮತ್ತು ಉಪನಿಷತ್ನಲ್ಲಿ ಆತ್ಮ ಅಂತ ಬಂದಿದೆ. ಆತ್ಮ ಅಂದ್ರೆ ಮನಸ್ಸು, ಬುದ್ಧಿ, ಮನಸ್ಸು ಅಂತ ಅರ್ಥ. ಆತ್ಮ ಶಬ್ದಕ್ಕೆ ಆ ಅರ್ಥವೂ ಕೂಡ ಸರ್ವಮೂಲದಲ್ಲಿ ಅನೇಕ ಕಡೆ ಪ್ರಸಿದ್ಧವೇ ಆಗಿದೆ. ಅದಕ್ಕೆ ಅಭಿಮಾನಿಯಾದಂಥ ಬೃಹಸ್ಪತಿ. ಈ 11 ಜನ ರುದ್ರರು ಅಂತ ಕರೆಸ್ಕೊಂಡಿದ್ದಾರೆ. ಮತ್ತೆ ಆದಿತ್ಯರು ಅಂದ್ರೆ ಯಾರು ಅಂತ ಅನ್ನೋದನ್ನ ನಾವೀಗಿನ ಮುಂದೆ ನೋಡ್ಬೇಕಾಗಿದೆ. ಕಥಮ ಆದಿತ್ಯಾಹ ಇತಿ 12 ವೈ ಮಾಸಾಹ ಸಂವತ್ಸರಸ್ಯ ಏತೆ ಆದಿತ್ಯಾಹ ಏತೆ ಹಿ ಇದಂ ಸರ್ವಂ ಆದದಾನಾಹ ಯಂತಿ ತೇ ಯದಿದಂ ಸರ್ವಂ ಆದದಾನಾಹ ಯಂತಿ ತಸ್ಮಾತ್ ಆದಿತ್ಯಾಹ ಇತಿ ಅಂತ ಉಪನಿಷತ್ತು. ಆದಿತ್ಯರೆಷ್ಟು? ಒಂದು ವರ್ಷಕ್ಕೆ 12 ತಿಂಗಳುಗಳಿವೆ. ಈ 12 ತಿಂಗಳುಗಳಿಗೆ ಅಭಿಮಾನಿಗಳೇ ಈ 12 ಆದಿತ್ಯರು. ಆ 12 ಆದಿತ್ಯರು ಅಂದ್ರೆ ಯಾರು ಅನ್ನೋ ಸಂಖ್ಯೆಯನ್ನು ಮುಂದೆ ನೋಡೋಣ. ಇವರಿಗೆ ಆದಿತ್ಯ ಅಂತ ಹೆಸರು ಯಾಕೆ ಅಂದ್ರೆ, ಆದಿತ್ಯ ಅನ್ನೋ ಶಬ್ದವೂ ಕೂಡ ಆದಿತ್ಯ, ವಸು ಇತ್ಯಾದಿ ಎಲ್ಲ ಶಬ್ದಗಳು ಕೂಡ ಎಲ್ಲರನ್ನೂ ಹೇಳ್ತದೆ ಅಂತ ನಾವು ಈಗಾಗಲೇ ಹಿಂದೆ ನೋಡಿದ್ದೇವೆ. ರುದ್ರ ಅನ್ನೋ ಶಬ್ದವು ಎಲ್ಲಾ ದೇವತೆಗಳನ್ನು ಹೇಳ್ತದೆ ಅಂತಲೂ ನೋಡಿದ್ದೇವೆ. ಆದ್ರಿಂದ ಐತರೇಯ ಉಪನಿಷತ್ ಭಾಷ್ಯದ ಆ ಶಬ್ದ ನಿರ್ಣಯದ ಒಂದು ಶ್ಲೋಕಕ್ಕನುಸಾರವಾಗಿ ಎಲ್ಲಾ ದೇವತೆಗಳು ಆದಿತ್ಯರೇ. ಇಲ್ಲಿ ಹೇಳಲ್ಪಡುವ ದೇವತೆಗಳು ಆ ಕಾರಣದಿಂದ ಆದಿತ್ಯರೇ. ಆದರೆ ಉಪನಿಷತ್ತೇ ಒಂದು ನಿರ್ವಚನವನ್ನು ಹೇಳ್ತದೆ. ನಮಗೆ ಹುಟ್ಟಿದ ಆರಭ್ಯ ಒಂದೊಂದು ದಿನ, ಒಂದೊಂದು ಪಕ್ಷ, ಒಂದೊಂದು ತಿಂಗಳು, ಒಂದೊಂದು ವರ್ಷ ಕಳೆದಂತೆ ಹೊಸ ಹೊಸ ಹುಟ್ಟು ಹಬ್ಬ ಬಂದಂತೆ ನಮ್ಮ ಆಯುಷ್ಯ ಹೋಗ್ತಾ ಇರ್ತದೆ. ಈ 12 ತಿಂಗಳಿಗೆ ಅಭಿಮಾನಿಗಳಾದಂತಹ ಈ ದೇವತೆಗಳು ಆದದಾನಾಹ ಯಂತಿ. ಆದಿತ್ ಯ ಅಂತಿದೆ ನೋಡಿ. ಯ ಅಂದ್ರೆ ಹೋಗುವವರು ಅಂತ ಅರ್ಥ. ಆದಿತ್ ಅಂದ್ರೆ ತೆಗೆದುಕೊಂಡು, ಸೆಳೆದುಕೊಂಡು ಹೋಗುವವರು, ಪ್ರಾಣಿಗಳ ಆಯುಷ್ಯವನ್ನು ಸೆಳೆದುಕೊಂಡು ಹೋಗುವವರಾದ್ರಿಂದ ಅವರಿಗೆ ಆದಿತ್ಯರು ಅಂತ ಹೆಸರಿದೆ.
ಅಲ್ಲಿ ಬೃಹತ್ ಭಾಷ್ಯ ಹೀಗೆ ವರ್ಣಿಸ್ತದೆ. ಮಾಸಾಭಿಮಾನಿನೋ ಏತು ಯಮಚಂದ್ರಯುತಾ ದ್ವಿಷಟ್ ಧಾತೃ ಅರ್ಯಮಾದಿತ್ಯಾ ಇಂದ್ರ ವಿಷ್ಣು ವಿನಯವತು. ಈ ಇಂದ್ರ ಮತ್ತು ವಿಷ್ಣು ದ್ವಾದಶಾದಿತ್ಯರಲ್ಲಿ ಇಂದ್ರ ಮತ್ತು ವಿಷ್ಣು ಇಬ್ಬರಿದ್ದಾರಲ್ಲ, ವಿಷ್ಣು ಅಂದ್ರೆ ಪರಮಾತ್ಮ, ಇಂದ್ರ ಅಂದ್ರೆ ದೇವರಾಜನ ಅಂತ ಇಂದ್ರ, ಅವನನ್ನು ಬಿಟ್ಟು ಉಳಿದ 10 ಜನ ದೇವತೆಗಳನ್ನ ದ್ವಾದಶಾದಿತ್ಯರ ಗುಂಪಿನಲ್ಲಿ ನಾವು ತಗೊಳ್ಬೇಕು. ಅಲ್ಲಿ ಅರ್ಯಮ, ಪೂಷ, ತ್ವಷ್ಟ, ಸವಿತ, ಭಗ, ಧಾತ, ಪರ್ಜನ್ಯ, ವರುಣ, ಮಿತ್ರ ಇಷ್ಟು ಜನರನ್ನು ತಗೊಳ್ಬೇಕು. ಶಕ್ರ ಮತ್ತು ಉರ್ಕ್ರಮರನ್ನು ಬಿಡಬೇಕು. ಯಾಕೆಂದ್ರೆ ಆ ಶಕ್ರನನ್ನ ಹಿಂದೆನೆ ಹೇಳಿದ್ದಾರೆ, ಅವನು ವಸುಗಳಲ್ಲೇ ಪರಿಗಣಿತನಾಗಿದ್ದಾನೆ. ಮತ್ತೆ ವಿಷ್ಣು ಎಲ್ಲರಿಗಿಂತ ಶ್ರೇಷ್ಠನಾದ್ರಿಂದ ಈ 33 ದೇವತೆಗಳ ಪರಿವಾರಭೂತನಾದವನು ಏನು ಅಲ್ಲ ಅವನು. ಅದರಿಂದ ಇಲ್ಲಿ ಅವನ ಪರಿಗಣನೆಯೇ ಇಲ್ಲ. ಆದ್ರಿಂದ ಅವರಿಬ್ಬರನ್ನು ಬಿಡಬೇಕು. ಅವರಿಬ್ಬರನ್ನು ಬಿಟ್ಟು ಮತ್ತೆ ಸೇರಿಸ್ಕೊಳ್ಬೇಕು ಯಾರನ್ನ ಅಂತಂದ್ರೆ ಯಮ ಚಂದ್ರ ಯುತಾಹ, ಯಮ ಮತ್ತು ಚಂದ್ರ ಇವರಿಬ್ಬರನ್ನು ಕೂಡ ನಾವು ಇಲ್ಲಿ ಆದಿತ್ಯ ಎಂಬ ಶಬ್ದದಿಂದ ತಗೊಳ್ಬೇಕು. ಅವರಿಬ್ಬರು ಕೂಡ ನಮ್ಮ ಆಯುಷ್ಯವನ್ನ, ಇವರು ಎಲ್ಲೂ ಕೂಡ ನಮ್ಮ ಆಯುಷ್ಯವನ್ನು ಸೆಳೆಕೊಂಡು ಹೋಗುವವರು. ಹೀಗೆ ಸೆಳೆದುಕೊಂಡು ಹೋಗುವವರಾದ್ರಿಂದ ಅವರಿಗೆ ಆದಿತ್ಯ ಎಂಬ ಶಬ್ದದಿಂದ ಹೇಳ್ತಾರೆ. ಸೂರ್ಯನೂ ಸೆಳ್ಕೊಂಡು ಹೋಗ್ತಾನೆ, ಚಂದ್ರನೂ ಸೆಳ್ಕೊಂಡು ಹೋಗ್ತಾನೆ. ಒಂದೊಂದು ದಿನಾನಾಂ ಅಧಿಪ ಸೂರ್ಯ ಪಕ್ಷ ಮಾಸಾಬ್ದಪಃ ಶಶಿ ಅಂತ ಕೇಳ್ತೇವೆ ನಾವು. ಒಂದೊಂದು ದಿನಕ್ಕೆ ಅಧಿಪತಿ ಯಾರು ಅಂದ್ರೆ ಸೂರ್ಯ, ಅದರಿಂದ ಅವನನ್ನು ದಿನೇಶ ಅಂತ ಹೇಳ್ತಾರೆ. ಒಂದೊಂದು ಪಕ್ಷಕ್ಕೆ, ಶುಕ್ಲ ಪಕ್ಷ ಕೃಷ್ಣ ಪಕ್ಷಗಳಿಗೆ ಚಂದ್ರನೇ ಅಭಿಮಾನಿಯಾಗಿದ್ದಾನೆ. ಮತ್ತೆ ಮಾಸಗಳಿಗೂ ಕೂಡ, ಚೈತ್ರಾದಿ ಮಾಸಗಳಿಗೂ ಕೂಡ ಚಂದ್ರನೇ ಅಭಿಮಾನಿಯಾಗಿದ್ದಾನೆ. ಅದರಿಂದ ಅವರನ್ನೆಲ್ಲರನ್ನು ಆದಿತ್ಯ ಅನ್ನುವ ಶಬ್ದದಿಂದ ಹೇಳ್ತಾರೆ, ಆಯುಷ್ಯವನ್ನು ಸೆಳೆದುಕೊಂಡು ಹೋಗುವುದರಿಂದ. ಮುಂದೆ ಕಥಮ ಇಂದ್ರ ಕಥಮ ಪ್ರಜಾಪತಿರಿತಿ ಸ್ತನಯಿತ್ನು ಏವ ಇಂದ್ರ ಪ್ರಜಾಪತಿರಿತಿ ಕಥಮಃ ಸ್ತನಯಿತ್ನುರಿತಿ ಅಶನಿರಿತಿ ಕಥಮೋ ಯಜ್ಞ ಪಶವೈತಿ. ಈ ವಸುಗಳಲ್ಲಿ ಅಂತರ್ಗತನಾದಂತಹ ಇಂದ್ರ ಇದ್ದಾನಲ್ಲ, ಸ್ತನಯಿತ್ನೋರ್ ಅಭಿಮಾನಿ ವಾಯುಜಃ ತು ಇಂದ್ರ ಉಚ್ಯತೆ. ಹಿಂದೆ ಅಷ್ಟವಸುಗಳಲ್ಲಿ, ಇಲ್ಲೇ ಅಷ್ಟವಸುಗಳಲ್ಲಿ ಏನು ಗಣನೆ ಬಂತು, ಅಲ್ಲಿ ಅಂತರ್ಗತನಾದ ಇಂದ್ರನೇ ಮತ್ತೊಂದು ರೂಪದಿಂದ ವಾಯುವಿನ ಪುತ್ರನಾಗಿ ಸಿಡಿಲಿಗೆ ಅಭಿಮಾನಿಯಾಗಿದ್ದಾನೆ. ಅವನೇ ವಜ್ರಾಯುಧಕ್ಕೂ ಕೂಡ ಅಭಿಮಾನಿಯಾಗಿದ್ದಾನೆ. ಸ್ತನಯಿತ್ನು ಅಂದ್ರೆ ಸಿಡಿಲಿನ ಅಭಿಮಾನಿ, ಅಶನಿ ಅಂದ್ರೆ ವಜ್ರದ ಅಭಿಮಾನಿ. ಶತ್ರುಗಳನ್ನ ಆ ವಜ್ರಾಯುಧ ನಾಶಪಡಿಸುವುದರಿಂದ, ಅಶನಾಥ್ ಶತ್ರುಗಳನ್ನು ನುಂಗಿ ನೊಣೆಯುವುದರಿಂದ ಆ ವಜ್ರಾಯುಧವನ್ನು ಅಶನಿ ಅಂತ ಹೇಳ್ತಾರೆ. ಇವನಿಗೆ ಅಶನಿ ಅಂತ ಹೆಸರಿದೆ. ಇಂದ್ರನ ಯಜ್ಞೋ ನಾಮ ಇಂದ್ರಪುತ್ರ, ಇಂದ್ರಪುತ್ರನಾದಂತಹ ಜಯಂತ ಏನಿದ್ದಾನೆ ಅವನಿಗೆ ಯಜ್ಞ ಅಂತ ಹೆಸರಿದೆ. ಅವನೇ ಆ ಪಶುಗಳ ಅಭಿಮಾನಿಯೂ ಕೂಡ ಆಗಿದ್ದಾನೆ. ಪಶುಗಳು ಅಂದ್ರೆ ಯಜ್ಞ ಪಶುಗಳು, ಅವುಗಳ ಅಭಿಮಾನಿಯಾಗಿದ್ದಾನೆ ಅಂತ ನಾವು ತಿಳ್ಕೊಳ್ಬಹುದು. ಹೀಗೆ ಒಟ್ಟು 33 ಜನ ದೇವತೆಗಳಾಗ್ತಾರೆ. ಇಲ್ಲೇ ಈ ಸ್ತನಯತ್ನೋರ್ ಅಭಿಮಾನಿ ವಾಯುಜಸ್ತ್ವೇಂದ್ರ ಉಚ್ಯತೆ ಅನ್ನುವ ಮೂಲ ಶ್ಲೋಕದಲ್ಲಿ, ಭಾಷ್ಯ ಶ್ಲೋಕದಲ್ಲಿ ಸಿಡಿಲಿಗೆ ಅಭಿಮಾನಿಯಾದಂಥ ವಾಯುವಿನ ಪುತ್ರನಾದಂಥ ಇಂದ್ರ, ಅವನೇ ವಜ್ರದ ಅಭಿಮಾನಿಯೂ ಕೂಡ ಆಗಿದ್ದಾನೆ. ಇಂದ್ರನ ವಜ್ರಾಯುಧದ ಅಭಿಮಾನಿ ಅವನು ಅಂತ ಇಷ್ಟು ವರ್ಣನೆ ಮಾಡಿದ್ದಾರೆ. ಈ ಇಂದ್ರ ಹಿಂದೆ 8ನೇ ಕಕ್ಷಾದಲ್ಲಿ ಒಬ್ಬ ಬಂದಿದ್ದಾನಲ್ಲ, ಇಂದ್ರ ಇದ್ದಾನಲ್ಲ, ಅಷ್ಟವಸುಗಳಲ್ಲಿ ಸೇರಿದವನು. ಹಿಂದೆ ಇದೇ ಬೃಹದಾರಣ್ಯಕ ಉಪನಿಷತ್ನಲ್ಲಿ ನಕ್ಷತ್ರ ಶಬ್ದದಿಂದ ಅವನು ವಾಚ್ಯನಾದ್ನಲ್ಲ, ಆ ರೂಪ ಬೇರೆ ಮತ್ತೆ ಇಲ್ಲಿ ವರ್ಣಿತವಾದಂತಹ ರೂಪ ಬೇರೆ ಬೇರೆ ಅನ್ನೋದು ಆಚಾರ್ಯರು ನೇರವಾಗಿ ತಮ್ಮ ಮಾತಿನಿಂದ ಹೇಳಲಿಲ್ಲ ಅನ್ನೋದನ್ನು ನಾವು ಗಮನಿಸಬೇಕು. ಆದ್ರೆ ಭಾವಬೋಧದಲ್ಲಿ ಈ ರಘುತ್ತಮ ತೀರ್ಥರು ನಕ್ಷತ್ರ ಪದೇನ ಇಂದ್ರಸ್ಯ ಗೃಹೀತತ್ವಾತ್ ರೂಪಾಂತರ ವಿವಕ್ಷಯ ವಾಯುಜಃ ತು ಇಂದ್ರ ಇತ್ಯುಕ್ತಂ. ನಕ್ಷತ್ರ ಎಂಬ ಶಬ್ದದಿಂದ ಹಿಂದೆ ಇಂದ್ರನನ್ನು ಹೇಳಿದ್ದಾರೆ. ಅದೇ ಇಂದ್ರನ ಮತ್ತೊಂದು ರೂಪ, ಇಲ್ಲಿ ವಾಯುವಿನ ಪುತ್ರವಾದಂತಹ ಇಂದ್ರನ ಮತ್ತೊಂದು ರೂಪ ಇಲ್ಲಿ ಬಂದಿದೆ ಅಂತ ತಿಳ್ಕೊಳ್ಬೇಕು. ಇದು ನಮಗೆ ರಘುತ್ತಮ ಸ್ವಾಮಿಗಳು ತಿಳಿಸಿಕೊಡುವಂತ ಒಂದು ವಿಷಯ. ಅದನ್ನು ಅನುಸರಿಸಿಯೇ ಇಲ್ಲಿ ನಾವು ಕನ್ನಡದ ಅನುವಾದಗಳಲ್ಲಿ ಕೂಡ ನೋಡ್ತೀವಿ. ಅದನ್ನೆಲ್ಲ ತಾವು ಗಮನಿಸಬಹುದು. ಇಲ್ಲಿ ಈ ವಾಯುಪುತ್ರನಾದ ಇಂದ್ರ ಅಂತ ಏನು ಬಂತಲ್ಲ, ಇಂದ್ರಶ್ಚೈವ ಪ್ರಜಾಪತಿಶ್ಚ ಅಂತ ಹೇಳಿ ಅಲ್ಲಿ ಹಿಂದೆನೂ ಕೂಡ ಬಂದಿದೆ. ಈ ಇಂದ್ರ ಅಂದ್ರೆ ಯಾರು? ವಾಯುಪುತ್ರನಾದಂತಹ ಇಂದ್ರ ಅಂದ್ರೆ ಯಾರು? ಅವನು ವಾಯುಜಃ ಅಂತ ಬೃಹತ್ ಭಾಷ್ಯದಲ್ಲಿ ಬಂದಿದೆ. ಆ ಇಂದ್ರ ಅಂದ್ರೆ ಯಾರು ಅಂದ್ರೆ ಈತ
ಈ ದೇವೇಂದ್ರನಲ್ಲ, ವಿಶ್ವಕ್ಸೇನ, 18ನೇ ಕಕ್ಷಾದಲ್ಲಿ ಬರುವಂತಹ ವಿಶ್ವಕ್ಸೇನ ಇವನು ಅಂತ ಧನಂಜಯ ಗೋವಿಂದಾಚಾರ್ಯರು ಇದ್ರ ಬಗ್ಗೆ ಅಭಿಪ್ರಾಯಪಟ್ಟಿದ್ದಾರೆ. ಈ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತೆ ಹೆಚ್ಚು ಟಿಪ್ಪಣಿಗಳೇನು ಇಲ್ಲ ಅಂತ ಕಾಣಿಸ್ತದೆ. ರಾಘವೇಂದ್ರ ಸ್ವಾಮಿಗಳು ಇದ್ರ ಬಗ್ಗೆ ಏನು ಹೇಳಲಿಲ್ಲ. ಮತ್ತೆ ರಘುತ್ತಮ ತೀರ್ಥರು ಇಂದ್ರನದೇ ಇನ್ನೊಂದು ರೂಪ ಅಂತ ಹೇಳಿದ್ದಾರೆ. ಬೇರೆ ಬೇರೆ ಟಿಪ್ಪಣಿಗಳು, ಹೆಚ್ಚಿನ ಟಿಪ್ಪಣಿಗಳೇನು ಈ ಎಲ್ಲ ಭಾಗಗಳಿಗೆ ಇದ್ದಂತೆ ಕಾಣಿಸುವುದಿಲ್ಲ. ಮತ್ತೆ ತ್ರಿವಿಕ್ರಮ ಪಂಡಿತರು, ನಾರಾಯಣ ಪಂಡಿತರು, ವಾಮನ ಪಂಡಿತರು ಮೊದಲಾದವರು ಕೂಡ ಇದ್ರ ಬಗ್ಗೆ ಈ ಬೃಹದಾರ್ಮಿಕ ಉಪನಿಷತ್ತಿಗೇನು ಟಿಪ್ಪಣಿ ಬರೆದಂತೆ ನನಗೆ ನೆನಪಿಲ್ಲ. ಧನಂಜಯ ಗೋವಿಂದಾಚಾರ್ಯರು ವಿಶ್ವಕ್ಸೇನೋ ವಾಯುಜಃ ಅಂತ ಅದಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ. 18ನೇ ಕಕ್ಷಾದಲ್ಲಿ ಬರುವಂತಹ ವಿಶ್ವಕ್ಸೇನ ಏನಿದ್ದಾನಲ್ಲ, ನೈವೇದ್ಯ ಮಾಡುವಾಗ ಭಗವಂತನಿಗೊಂದು ಪರದೆ ಹಿಡಿತಾರಲ್ಲ, ಆ ಪರದೆ ಅಭಿಮಾನಿಯಾದಂಥ, ಮತ್ತೆ ಉಡುಪಿ ಕಡೆ ಈಗಾಗಲೇ ಆ ಸಂಪ್ರದಾಯ ಬಳಕೆಯಲ್ಲಿದೆ. ಹಿಂದೆ ಅದನ್ನ ಹರಿಕಥಾಮೃತಸಾರದಲ್ಲಿ ಹೇಳಿದ್ದೆ. ನಾವು ಕೂಡ ಅದನ್ನು ಬಳಕೆಗೆ ತರುವುದನ್ನು ರೂಢಿ ಮಾಡ್ಕೊಳ್ಬಹುದು. ಭಗವಂತನಿಗೆ ನಿವೇದನ ಆದ ಬಳಿಕ ವಿಶ್ವಕ್ಸೇನನಿಗೆ ಅಂತ ಒಂದು ಭಾಗ ತೆಗೆದಿಡ್ತಾರೆ. ಗಮನಿಸಬೇಕು, ಅದು ವಿಶ್ವಕ್ಸೇನನಿಗೆ ನೈವೇದ್ಯ ಅಲ್ಲ. ವಿಶ್ವಕ್ಸೇನನೇ ನೀನು ಈ ನೈವೇದ್ಯವನ್ನು ತೆಗೆದುಕೊಂಡು ಹೋಗಿ ಉಳಿದ ದೇವತೆಗಳಿಗೆ ಕೊಡು ಅಂತ ಅವನಿಗೆ ಕೈಯಲ್ಲಿ ಕೊಡೋದು. ಅನೇಕ ಜನ ಅದನ್ನು ನೈವೇದ್ಯ ವಿಶ್ವಕ್ಸೇನನಿಗೆ ನೈವೇದ್ಯ ಅಂತ ತಿಳ್ಕೊಂಡಿದ್ದಾರೆ. ಭಗವಂತನಿಗೆ ನಿವೇದನೆ ಆದ ಕೂಡಲೇ ಬೇರೆ ದೇವತೆಗಳಿಗೆ, ವಾಯುವಾದಿ ದೇವತೆಗಳಿಗೆ ನಿವೇದನ ಮಾಡದೆ ವಿಶ್ವಕ್ಸೇನನಿಗೆ ಒಮ್ಮೆಲೆ ನಿವೇದನೆ ಮಾಡೋದು ಹೇಗೆ ಅಂತ ಒಂದು ಗೊಂದಲ ಹುಟ್ಟುತ್ತದೆ. ಆದ್ರಿಂದ ಆದ್ರೆ ವಾಸ್ತವಿಕವಾಗಿ ನಿವೇದನ ಅಲ್ಲ. ನಾನು ಗುರುಗಳಾದಂತಹ ಅಯೋಧನ ಪುರಾಣಿಕರನ್ನು, ಆಚಾರ್ಯರನ್ನು ಅದ್ರ ಬಗ್ಗೆ ಕೇಳಿದ್ದೆ. ಅದು ನಿವೇದನ ಅಲ್ಲ, ನೀನು ತೆಗೆದುಕೊಂಡು ಹೋಗಿ ಕೊಡು ಅಂತ ಅವನಿಗೆ ಕೊಡೋದು ಮಾತ್ರ. ಭಗವಂತನಿಗೆ ನಿವೇದನ ಆದ್ಮೇಲೆ ವೈಶ್ವದೇವಕ್ಕಾಗಿ, ಬಲಿಹರಣಕ್ಕಾಗಿ ನಾವು ಒಂದಿಷ್ಟು ಏನು ಅನ್ನವನ್ನು ತೆಗೆದಿಡ್ತೇವಲ್ಲ, ಅದೇ ಸಂದರ್ಭದಲ್ಲೇ ನಾವು ವಿಶ್ವಕ್ಸೇನಿಗಾಗಿ ಕೂಡ ಒಂದು ಭಾಗವನ್ನು ತೆಗೆದಿಡಬೇಕು ಅಂತ ಈಗಾಗಲೇ ಉಡುಪಿ ಕಡೆಯಲ್ಲಿ ಆ ಪದ್ಧತಿ ಇದೆ. ನಾನು ನನ್ನ ದೇವ ಪೂಜಾ ಕ್ರಮದಲ್ಲಿ ಆ ಒಂದು ವಿಶ್ವಕ್ಸೇನಿಗಾಗಿ ಭಾಗವೊಂದನ್ನೇನು ತೆಗೆದಿಡೋದಿಲ್ಲ. ಆದ್ರೆ ಭಗವಂತನಿಗೆ ನಿವೇದನ ಆದ ಬಳಿಕ ಆತನ ಉಳಿದೆಲ್ಲ ಪರಿವಾರ ದೇವತೆಗಳೇನಿದ್ದಾರೆ ಅವರೆಲ್ಲರಿಗೂ ವಿಶ್ವಕ್ಸೇನ ದ್ವಾರ ನೈವೇದ್ಯ ಸಮರ್ಪಯಾಮಿ ಅಂತ ಆ ಒಂದು ಶಬ್ದವೊಂದನ್ನು ಸೇರಿಸ್ಕೊತೇನೆ. ಪ್ರತ್ಯೇಕವಾಗಿ ಅವನಿಗಾಗಿ ಭಾಗವೊಂದನ್ನು ತೆಗೆದಿಟ್ಟು ಆತ ಇದನ್ನ ಉಳಿದ ದೇವತೆಗಳಿಗೆ ಕೊಡ್ತಿದ್ದಾನೆ ಅಂತ ಅನುಸಂಧಾನ ಮಾಡ್ಕೊಳ್ಳೋದು ಹೋದ್ರು, ಈ ಒಂದು ಅನುಸಂಧಾನ ಅವನ ಕೈಯಿಂದ ಎಲ್ಲ ದೇವತೆಗಳಿಗೂ ಇದು ತಲುಪ್ತದೆ ಅನ್ನೋ ಅನುಸಂಧಾನವೊಂದನ್ನು ನಾನು ಮಾಡ್ಕೊಳ್ತೇನೆ. ಹೀಗೆ ಅವನನ್ನ ವಾಯುಪುತ್ರ ಅಂತ ಅನೇಕ ಕಡೆ ಎಲ್ಲ ಕಡೆ ವರ್ಣನೆ ಮಾಡೇ ಇದ್ದಾರೆ. ಅದು ಖ್ಯಾತವಾದಂತಹ ಒಂದು ಸಂಗತಿ. ವಿಶ್ವಕ್ಸೇನೋ ವಾಯುಜಃ ಖೇನ ತುಲ್ಯ ಅಂತ ಹೇಳಿ. ಹೀಗೆ ಎಲ್ಲ ದೇವತೆಗಳಿಗೂ ನೈವೇದ್ಯವನ್ನು ತಲುಪಿಸುವ ಮತ್ತು ಆ ಪರದೆಯ ಅಭಿಮಾನಿಯಾದಂಥ, ಅಂತಃಪಟದ ಅಭಿಮಾನಿಯಾದಂತಹ ವಿಶ್ವಕ್ಸೇನ ಅವನೇ ವಾಯುಜ. ಅವನೇ ಇಲ್ಲಿ ಇಂದ್ರ ಅನ್ನೋ ಶಬ್ದದಿಂದ ಹೇಳಲ್ಪಟ್ಟಿದ್ದಾನೆ. ಅವನು ಒಬ್ಬ 18 ಕಕ್ಷಾದಲ್ಲಿ ಬರುವಂತ ದೇವತೆ ಆದ್ರೂ ಶ್ರೇಷ್ಠನಾದಂತಹ ಒಬ್ಬ ದೇವತೆನೆ. ಮುಂದೆ ಜಯಂತ ಅವನಿದ್ದೇ ಇದ್ದಾನೆ, ಇಂದ್ರನ ಪುತ್ರನಾದಂತಹ ಜಯಂತ. ಆ ಜಯಂತ 19ನೇ ಕಕ್ಷಾದಲ್ಲಿ ಬರ್ತಾನೆ. ಯಜ್ಞನಾಮ ಜಯಂತಹ. 18ನೇ ಕಕ್ಷಾದಲ್ಲಿ ವಿಶ್ವಕ್ಸೇನ, 19ನೇ ಕಕ್ಷಾದಲ್ಲಿ ಜಯಂತ ಇದ್ದಾನೆ. ಹೀಗೆ ಈ 8 ಜನ ವಸುಗಳು ಅಂದ್ರೆ ಯಾರು ಅಂತ ನಾವು ನೋಡಿದ್ದೀವಿ. 11 ಜನ ರುದ್ರರು, ಅವ್ರು ಯಾರು ಅಂತ ಕೂಡ ನೋಡಿದ್ದೇವೆ. ಮತ್ತೆ ದ್ವಾದಶ ಆದಿತ್ಯರು ಅದ್ಯಾರು ಅಂತ ಕೂಡ ನೋಡಿದ್ದೇವೆ. ಅವ್ರದೆಲ್ಲ ಕಕ್ಷಾ ತಾರತಮ್ಯ ಆದ್ಮೇಲೆ ಈ ಇಂದ್ರ ಅಂದ್ರೆ ವಿಶ್ವಕ್ಸೇನ ಮತ್ತೆ ಯಜ್ಞ ಅಂದ್ರೆ ಜಯಂತ, ಇವರು 18, 19 ಕಕ್ಷಾದಲ್ಲಿ ಬರುವಂತವರು. ಇವರ ಪರಿಗಣನೆ ನಮಗೆ ಸಿಗ್ತದೆ. ದ್ವಾದಶಾದಿತ್ಯರಲ್ಲಿ ಒಬ್ಬನಾದಂತಹ ಪರ್ಜನ್ಯ 18, 19ನೇ ಕಕ್ಷಾಗಳನ್ನು ದಾಟಿ 20ನೇ ಕಕ್ಷಾದಲ್ಲಿ ಬರ್ತಾನೆ ಅನ್ನೋದನ್ನು ಕೂಡ ನಾವಿಲ್ಲಿ ಗಮನಿಸಬೇಕು. ಹೀಗೆ 20ನೇ ಕಕ್ಷಾದವರೆಗೆ ಇಲ್ಲಿ ಎಲ್ಲ ದೇವತೆಗಳ ಒಂದು ಪರಿಗಣನ ಇದೆ. ಹೀಗಿಲ್ಲಿ ಆ ಇಂದ್ರ ಅನ್ನೋದು ಯಾರು ಅನ್ನೋದ್ರ ಬಗ್ಗೆ ಒಂದು ಭಿನ್ನ ಅಭಿಪ್ರಾಯ ಇದೆ. ಬೇರೆ ಬೇರೆ ಅಭಿಪ್ರಾಯಗಳನ್ನು ತಾನು ಎದುರಿಗೆ ಹೇಳಿದ್ದೇನೆ ನಾನು. ಯಾರ್ಯಾರಿಗೆ ಯಾವ್ಯಾವ ಅಭಿಪ್ರಾಯ ಸೂಕ್ತ ಕಾಣ್ತದೆ ಅದನ್ನು ಒಪ್ಕೊಳ್ಬೇಕು. ಮಹಾತ್ಮರಾದಂತಹ ರಘುತ್ತಮ ತೀರ್ಥರು ಮಾತ್ರ ಇಂದ್ರನದೇ ಮತ್ತೊಂದು ರೂಪ ಅಂತ ಹೇಳಿದ್ದಾರೆ. ಈ 8 ಜನ ವಸುಗಳೇನಿದ್ದಾರೆ ಅವರಲ್ಲಿ ಕೂಡ 6 ಜನ ಶ್ರೇಷ್ಠರು ಅಂತ ಬಂತಲ್ಲ. ಆ 6 ಜನ ಯಾರು ಅಂದ್ರೆ, ಅಲ್ಲಿಯೂ ಇಂದ್ರ ಮತ್ತು ಕಾಮರನ್ನು ಹೊರತುಪಡಿಸಿದ್ರೆ ಗರುಡ ಪತ್ನಿ, ಮುಖ್ಯವಾಯು ಅವನ ಪತ್ನಿ, ಶಿವನ ಪತ್ನಿ, ಈ 6 ಜನ ದೇವತೆಗಳು ಒಟ್ಟಾರೆ 33 ಜನ ದೇವತೆಗಳಲ್ಲಿಯೂ
ಮತ್ತು 8 ಜನ ದೇವತೆಗಳಲ್ಲೂ ಕೂಡ ಶ್ರೇಷ್ಠರು. ಯಾಕಂದ್ರೆ ಏತೇಷು ಹಿ ಇದಂ ಸರ್ವಂ ಷಡ್, ಇವರಲ್ಲೇ ಈ 6 ಕೂಡ ಮಹಾಗುಣಗಳೆಲ್ಲ ಅವರಲ್ಲಿ ಇವೆ. ಮತ್ತೆ 8 ಜನರಲ್ಲಿ 6 ಜನ ಶ್ರೇಷ್ಠರು, 6 ಜನರಲ್ಲಿ ಮತ್ತೆ 3 ಜನ ಶ್ರೇಷ್ಠರು ಅಂತಿದೆಯಲ್ಲ, ಆ 3 ಯಾರು ಅಂದ್ರೆ ವಾಯು, ಗರುಡ, ರುದ್ರದ ಶ್ರೇಷ್ಠರು. ತಮ್ಮ ಪತ್ನಿಯರಿಗೆ ಆಶ್ರಯ ಕೊಟ್ಟವರು ಜ್ಞಾನರೂಪರಾದವರಾದ್ರಿಂದ 6 ಜನರಲ್ಲಿ ಅವರೇ ಶ್ರೇಷ್ಠರು. ಮತ್ತೆ ಈ 8ರಲ್ಲಿ 6, 6ರಲ್ಲಿ 3, 3ರಲ್ಲಿ ಮತ್ತಿಬ್ಬರು ಶ್ರೇಷ್ಠರು ಅಂತಿದೆ. ಅವ್ರು ಯಾರು ಅಂದ್ರೆ ಕಥಮಾವು ತೌ ದ್ವೌ ದೇವವಿತಿ ಅನ್ನಂ ಚೈವ ಪ್ರಾಣಶ್ಚೈವ, ಅನ್ನಂ ಚೈವ ಪ್ರಾಣಶ್ಚ. ಈ ಮುಖ್ಯ ಪ್ರಾಣ ಮತ್ತೆ ಶ್ರದ್ಧಾದೇವಿಯಾದಂಥ ಸರಸ್ವತಿ, ಇವರಿಬ್ಬರು ಆ 3 ದೇವತೆಗಳಲ್ಲೂ ಮತ್ತು ಶ್ರೇಷ್ಠರಾಗಿದ್ದಾರೆ. ಕಥಮಃ ಅಭ್ಯರ್ಥ, ಅದರಲ್ಲೂ ಮತ್ತು ಶ್ರೇಷ್ಠ ಯಾರು ಅಂದ್ರೆ ಪ್ರಾಣೋವ ಆಶಾಯ ಭೂಯಾನ್ ಅಂತ ಛಾಂದೋಗ್ಯ ಉಪನಿಷತ್ನಲ್ಲಿ ಬರುವಂತೆ, ಆಶಾ ಅಂದ್ರೆ ಭಾರತಿ, ಅವಳಿಗಿಂತ ಶ್ರೇಷ್ಠನಾದ ಮುಖ್ಯ ಪ್ರಾಣನೇ ಅಲ್ಲಿ ಶ್ರೇಷ್ಠ. ಯೋಯಂ ಪವತೆ, ಎಲ್ಲ ಕಡೆ ಲೋಕಾಧಾರನಾಗಿ ಆತ ಸಂಚಾರ ಮಾಡ್ತಾ ಇರ್ತಾನೆ, ಅವನೇ ಅಧ್ಯರ್ಧ. ಅವನು ಅಧ್ಯರ್ಧ ಅಂತ ಯಾಕೆ ಕರ್ಸ್ಕೊತಾನೆ? ಅಥ ಕಥಂ ಅಧ್ಯರ್ಧ ಅಂದ್ರೆ ಇದಸ್ಮಿನ್ ಇದಂ ಸರ್ವಂ ಅಧ್ಯಾಮ್ನೋರ್ತ್ ತೇನ ಅಧ್ಯರ್ಧೈತೆ, ಅಧ್ಯಾರ್ಧೋತ್ ತೇನ ಅಧ್ಯರ್ಧೈತೆ. ಕಥಮ ಏಕಃ ಇತಿ ಪ್ರಾಣ ಇತಿ ಸ ಬ್ರಹ್ಮ ಇತ್ಯಾಚಕ್ಷತೆ. ಈ ಪ್ರಾಣನಲ್ಲಿ ಎಲ್ಲಾ ಗುಣಗಳು ಅತ್ಯಂತ ಸಮೃದ್ಧವಾಗಿರುವುದರಿಂದ ಆತನನ್ನು ಅಧ್ಯರ್ಧ ಅಂತ ಕರೀತಾರೆ. ಅಧ್ಯರ್ಧ ಅಂದ್ರೂ ಸಮೃದ್ಧ ಅಂದ್ರೂ ಒಂದೇ. ಈ ಗುಣ ಸಮೃದ್ಧಿಯ ಪ್ರಾಣನಲ್ಲೇ ಯಾಕೆ ಬಂತು? ಇದಕ್ಕೇನಾದ್ರೂ ಕಾರಣಗಳಿವೆ ಅಂದ್ರೆ ಅವನು ಭಗವಂತನಿಗೆ ಅತ್ಯಂತ ಪ್ರಿಯನಾಗಿದ್ದಾನೆ. ಆ ಸರ್ವೋತ್ತಮನಾದ ದೇವತೆ ಯಾರು ಅಂದ್ರೆ ಕಥಮಃ ಏಕೋ ದೇವ ಅಂದ್ರೆ ಅವನೇ ಬ್ರಹ್ಮ. ಸ ಬ್ರಹ್ಮ ಇತ್ಯಾಚಕ್ಷತೆ, ಸ ಬ್ರಹ್ಮ ತ್ಯಜಿತ್ಯಾಚಕ್ಷತೆ. ಹೀಗೆ 20ನೇ ಕಕ್ಷಾದವರೆಗೆ ಎಲ್ಲಾ ದೇವತೆಗಳು ಕೂಡ ಇಲ್ಲಿ ಬಂದಿದ್ದಾರೆ. ಪ್ರಧಾನ ದೃಷ್ಟಿಯಿಂದ 33 ದೇವತೆಗಳನ್ನು ಹೇಳಿದ್ದಾರೆ. ಭಾಷ್ಯವೇ ಅದನ್ನೆಲ್ಲ ವರ್ಣಿಸ್ತದೆ. ಏವಂ ಪ್ರಾಧಾನ್ಯತೋ ದೇವಾಹ 33 ಪ್ರಕೀರ್ತಿತಾಹ ಅಂತ. ದಕ್ಷ, ಅಗ್ನಿ ಮೊದಲಾದ ದೇವತೆಗಳೆಲ್ಲ ಇದ್ದಾರೆ. ಅವರೆಲ್ಲ ಬೇರೆ ಯಾರೂ ಅಲ್ಲ, ವಾಯುಪುತ್ರರಾದಂಥ ಇಂದ್ರಿಯಾಭಿಮಾನಿ ದೇವತೆಗಳೇ. ಅವರೆಲ್ಲ ಅಲ್ಲೇ ಸೇರಿ ಹೋಗಿದ್ದಾರೆ. ಆದ್ರಿಂದ 33 ದೇವತೆಗಳಲ್ಲಿ ಆ ದಕ್ಷ, ಅಗ್ನಿ ಮೊದಲಾದವರ ಹೆಸರು ತಗೊಳ್ಳಿಲ್ಲ. 11 ಜನ ರುದ್ರರಿದ್ದಾರೆ ಬೇರೆ ಕಡೆ ಪದ್ಮಪುರಾಣದಲ್ಲಿ, ನಾವೀಗ ಅಧಿಕ ಮಾಸದಲ್ಲಿ ನೋಡುವಂತೆ. ಅವರೆಲ್ಲರ ಹೆಸರು ಇಲ್ಲಿ ಬರಲಿಲ್ಲ. ಇಲ್ಲಿ ಒಬ್ಬ ಪಾರ್ವತೀಪತಿ ರುದ್ರನ ಹೆಸರು ಬಂತು. ಆ ರುದ್ರನ ಜೊತೆಗೆ ಹಿಂಬಾಲಕರಾದ ಅವರೂ ಇದ್ದಾರೆ, ಆದ್ರಿಂದ ಅವ್ರ ಹೆಸರನ್ನು ಹೇಳಲಿಲ್ಲ. ಅನಿರುದ್ಧ ಮತ್ತೊಬ್ಬ ಇದ್ದಾನೆ. ಕಕ್ಷಾ ತಾರತಮ್ಯದಲ್ಲಿ ಈ ಎಲ್ಲ ಅನೇಕ ಜನ ದೇವತೆಗಳಿದ್ದಾರೆ. ಅವ್ರನ್ನೆಲ್ಲ ಯಾಕೆ ಹೇಳಲಿಲ್ಲ ಅಂತ ನಮಗೆ ಸಂಶಯ ಬರಬಹುದು. ಆ ಅನಿರುದ್ಧ ಮೊದಲಾದವ್ರನ್ನ ಯಾಕೆ ಹೇಳಲಿಲ್ಲ ಅಂದ್ರೆ ತಂದೆ ಆದಂತಹ ಕಾಮನ ಜೊತೆಗೆ ಅವನು ಕೂಡ ಅಲ್ಲಿ ಇದ್ದಾನೆ ಅಂತ ನಾವು ತಿಳಿದುಕೊಳ್ಬೇಕು. ಅನಿರುದ್ಧ 10ನೇ ಕಕ್ಷಾದಲ್ಲಿದ್ದಾನೆ. 8ನೇ ಕಕ್ಷಾದಲ್ಲಿರುವಂತಹ ತನ್ನ ತಂದೆಯಾದ ಕಾಮನ ಜೊತೆಗೆ ಅವನು ಕೂಡ ಪರಿಗಣಿತನಾಗಿದ್ದಾನೆ. ಇಂದ್ರನ ಮಗ ಜಯಂತ ವಾಸ್ತವಿಕವಾಗಿ ಮನುವಿಗಿಂತ ಕಡಿಮೆಯವನು. ಸ್ವಯಂಭೂ ಮನುವಿಗಿಂತ ಅವನು ಕಡಿಮೆಯವನೇ. 12ನೇ ಕಕ್ಷಾದಲ್ಲಿರುವಂತಹ ಸ್ವಯಂಭೂ ಮನುವಿಗಿಂತ, ಮತ್ತೆ 16ನೇ ಕಕ್ಷಾದಲ್ಲಿರುವಂತಹ ವೈವಸ್ವತ ಮನುವಿಗಿಂತಲೂ 19ನೇ ಕಕ್ಷಾದಲ್ಲಿರುವಂತಹ ಜಯಂತ ಮತ್ತೂ ಸಣ್ಣವನೇ. ಆದ್ರೆ ಆ ಮನುವಿನ ಆವೇಶವುಳ್ಳವನು ಅವನು. ಇದು ಮನುವಿನ ಆವೇಶ ಅಂದ್ರೆ ಸ್ವಯಂಭೂ ಮನುವಿನ ಆವೇಶ ಇದ್ದಿರಬೇಕು. ಆದ್ರಿಂದ ಅವನನ್ನ ಮೇಲಿನ ಕಕ್ಷಾದಲ್ಲಿ ಪರಿಗಣಿಸಿದ್ದಾರೆ. ಮನ್ವಾವೇಶಾತ್ ಇಂದ್ರಜಸ್ತು ಸಂಖ್ಯಾವ ಮನುವೇಶಿತ. ಆದ್ರಿಂದ ಅವನನ್ನು ಪ್ರತ್ಯೇಕವಾಗಿ ಪರಿಗಣಿಸಲಿಲ್ಲ, ಮನುವನ್ನು ಪ್ರತ್ಯೇಕವಾಗಿ ಹೇಳಲಿಲ್ಲ. ಅಶ್ವಿನಿ ದೇವತೆಗಳು 18 ಕಕ್ಷಾದಲ್ಲಿದ್ದಾರೆ. ನಿರುತಿ, ಕುಬೇರ ಮೊದಲಾದಂತಹ ದೇವತೆಗಳು ಕೂಡ, ಅಲ್ಲಿ ಕುಬೇರನು 18 ಕಕ್ಷಾದಲ್ಲಿದ್ದಾನೆ. ವಿನಾಯಕ ಅವನು 18 ಕಕ್ಷಾದಲ್ಲಿದ್ದಾನೆ. ಇವರೆಲ್ಲ ಅರ್ಯಮ ಮೊದಲಾದ ಆದಿತ್ಯರಲ್ಲಿ, ಅಂಶ ಮೊದಲಾದ 4 ಜನ ಆದಿತ್ಯರಲ್ಲೂ ಕೂಡ ವಿಶಿಷ್ಟ ಆವೇಶ ರೂಪದಿಂದ ಇರ್ತಾರೆ. ತುಂಬಾ ಸ್ಥೂಲವಾಗಿ ಹೇಳ್ತಿದ್ದೀನಿ, ಹೆಚ್ಚಿನ ವಿವರಗಳನ್ನೇನು ಇಲ್ಲಿ ಬೇಡ ನಮಗೆ. ಉಳಿದ ದೇವತೆಗಳನ್ನು ಯಾಕೆ ಹೇಳಲಿಲ್ಲ ಅನ್ನೋ ಪ್ರಶ್ನೆಗೆ ಸ್ಥೂಲವಾದ ಉತ್ತರ ಅಷ್ಟೇ ಇದೆ. ಆದ್ರಿಂದಲೇ
ಈ ಭಾಗ ನಾವೀಗ ನೋಡ್ತಾ ಇದ್ದೀವಲ್ಲ, ಈ ಶಾಕಲ್ಯ ಬ್ರಾಹ್ಮಣದಲ್ಲಿ ಪೃಥ್ವಿ, ವಾಯು, ಅಂತರಿಕ್ಷ, ಆದಿತ್ಯ, ದ್ಯು, ನಕ್ಷತ್ರ, ಚಂದ್ರ ಎಲ್ಲಾ ದೇವತೆಗಳು ಕೂಡ ಹಿಂದೆ ಅಂತರ್ಯಾಮಿ ಬ್ರಾಹ್ಮಣದಲ್ಲಿ ವರ್ಣಿತರಾಗಿದ್ದಾರೆ. ಅಂತರ್ಯಾಮಿ ಬ್ರಾಹ್ಮಣದಲ್ಲಿ ಯಾರನ್ನು ವರ್ಣನೆ ಮಾಡಿದ್ದಾರೋ ಅದೇ ದೇವತೆಗಳನ್ನೇ ಇಲ್ಲಿಯೂ ಕೂಡ ನಾವು ಇಟ್ಕೊಳ್ಬೇಕು ಅಂತ ತಿಳ್ಕೊಳ್ಬೇಕು. ಯತ್ ಪೃಥಿವ್ಯಾಂ ತಿಷ್ಟನ್ ಪೃಥಿವ್ಯಾಂತರಃ ಯಂ ಪೃಥಿವೀ ನವೇದ ಯಸ್ಯ ಪೃಥಿವೀ ಶರೀರಂ ಯತ್ ಪೃಥಿವೀ ಮಂತರೋ ಯಮೇತಿ ಈಶತೆ ಆತ್ಮ ಅಂತರ್ಯಾಮ್ಯಮೃತಃ ಅಂತ ಹೀಗೆ ಅವನನ್ನ ಅಲ್ಲಿ ವರ್ಣನೆ ಮಾಡಿದ್ದಾರೆ. ಆ ಇಲ್ಲಿ ಶಾಕಲ್ಯ ಬ್ರಾಹ್ಮಣದಲ್ಲಿ 3ನೇ ಅಧ್ಯಾಯದ ಶಾಕಲ್ಯ ಬ್ರಾಹ್ಮಣದಲ್ಲಿ ವರ್ಣಿತನಾದವನು ಮತ್ತೆ ಹಿಂದಿನ ಅಂತರ್ಯಾಮಿ ಬ್ರಾಹ್ಮಣದಲ್ಲಿ ವರ್ಣಿತನಾದ ಭಗವಂತನು ಕೂಡ ಒಬ್ಬನೇ ಆಗಿದ್ದಾನೆ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಅತ್ರೋಕ್ತ ಅಪಿ ಪೃಥ್ವಿಯಾದ್ಯಾ ಅಂತರ್ಯಾಮಿ ಬ್ರಾಹ್ಮಣೇ ಭವಂತಿ ಅಂತ ಆಚಾರ್ಯರೇ ತಮ್ಮ ಭಾಷೆಯಲ್ಲಿ ಹೇಳಿದ್ದಾರೆ. ಈಗ ನಾವು ನೋಡ್ತಾ ಇರುವಂತಹ ಮಹಾಭಾರತ ಶ್ಲೋಕದಲ್ಲಿ ಸೇಂದ್ರಾಹ ದೇವಾಹ ತ್ರಯಸ್ತ್ರಿಂಶತ್, ಇಂದ್ರ ಮೊದಲಾದ ದೇವತೆಗಳು 33 ಜನ ಅಂತ ಏನು ವರ್ಣನೆ ಬಂದಿದೆಯಲ್ಲ, ಅವರು ಏಷ ಏವ ಈ ಭಗವಂತನೇ ಆಗಿದ್ದಾನೆ ಅಂತ ವರ್ಣನೆ ಬಂತಲ್ಲ. ಏಷ ನಾತ್ರ ವಿಚಾರಣ ಅಂತ, ಏಷ ಅಂದ್ರೆ ಅವರೆಲ್ಲ ಅಂತರ್ಯಾಮಿಯಾಗಿ ಇವನೇ ಇದ್ದಾನೆ ಅಂತ ನಾವು ತಿಳ್ಕೊಳ್ಬೇಕು. ಹೀಗೆ ಬೃಹದಾರಣ್ಯಕ ಉಪನಿಷತ್ತಿನ ಶಾಕಲ್ಯ ಬ್ರಾಹ್ಮಣ ಮತ್ತು ಅಂತರ್ಯಾಮಿ ಬ್ರಾಹ್ಮಣದಲ್ಲಿ ವರ್ಣಿತ ಆಗಿರುವ ಈ ಎಲ್ಲ ದೇವತೆಗಳ ಅಂತರ್ಯಾಮಿಯಾದ ಭಗವಂತನನ್ನು ನಾವು ತಿಳ್ಕೊಳ್ಬೇಕು. ಮುಖ್ಯ ಪ್ರಾಣನ ಪತ್ನಿಯಾದಂತಹ ಈ ಶ್ರದ್ಧಾದೇವಿ ರುದ್ರಶೇಷಾದಿಗಳಿಗಿಂತ ಅತಿ ಅಂದ್ರೆ ಅತೀತಳು, ಮತ್ತು ನ ಅಂದ್ರೆ ಅವಳಿಗೆ ನಾಯಕಳಾದ್ದರಿಂದ ಅವಳಿಗೆ ಅನ್ನ ಅಂತ ಕರೀತಾರೆ. ಪ್ರಾಣ ಅಂದ್ರೆ ಮುಖ್ಯ ಪ್ರಾಣನಿಗೆ ಪ್ರಾಣ ಅಂತ ಕರೆದಿದ್ದಾರೆ. ಇದು ಈ ಶಾಕಲ್ಯ ಬ್ರಾಹ್ಮಣದಲ್ಲಿ ಷಟ್ಸು ಪ್ರಧಾನಾಹ ತಿಸ್ರೋಹಿ ವಾಯುವೀಂದ್ರ ಮಹೇಶ್ವರಾಹ ಅನ್ನುವ ಭಾಗ. ಪ್ರಾಣೋವಿ ವಿಷ್ಣುರುತ್ತರಃ, ಪ್ರಾಣ ಅಂದ್ರೆ ಮುಖ್ಯ ಪ್ರಾಣ, ಅವನಿಗಿಂತ ಶ್ರೇಷ್ಠನಾದವನು ವಿಷ್ಣುವೇ ಆಗಿದ್ದಾನೆ. ನೇತ್ಯೇವ ಆನಂದ ಉದ್ದಿಷ್ಟ, ನ ಎಂಬ ಶಬ್ದದಿಂದ ಆನಂದವನ್ನು ಹೇಳ್ತಾರೆ, ನಶ್ಚ ನಿವೃತ್ತಿ ವಾಚಕ ಅಂತ. ಆಸಮಂತಾತ್ ಪ್ರಕೃಷ್ಟತಃ, ಎಲ್ಲ ದೃಷ್ಟಿಯಿಂದಲೂ ಉತ್ತಮವಾದ ಆನಂದ ಸ್ವರೂಪ ಇರುವುದರಿಂದ ಭಗವಂತನಿಗೆ ಭಗವಂತನಾದ ವಿಷ್ಣುವಿಗೆ ಪ್ರಾಣ ಅಂತ ಹೇಳ್ತಾರೆ. ನಚೈಕತ್ವಂ ಭವೇದ್ವಾಯೋ ತದ್ವಿಶಿಷ್ಟೋ ಯಥೋ ಹರಿಹಿ, ವಾಯುವಿಗೆ ಏಕತ್ವವಿಲ್ಲ, ಏಕತ್ವ ಇರುವುದು ಆ ಸರ್ವೋತ್ತಮತ್ವ ಇರುವುದು ಭಗವಂತನಿಗೆ ಮಾತ್ರ. ಹೀಗಿದು ಆ ಶಾಕಲ್ಯ ಬ್ರಾಹ್ಮಣದ ವಿವರಣ. ಲಕ್ಷ್ಮೀದೇವಿ ಮುಖ್ಯವಾಯುಗಿಂತಲೂ ಹೆಚ್ಚು ಶ್ರೇಷ್ಠಳು, ಮತ್ತೆ ಮುಖ್ಯವಾಯುಗಿಂತಲೂ ಹೆಚ್ಚು ಭಗವಂತನಿಗೆ ಪ್ರಿಯಳೂ ಕೂಡ. ಅತ್ಯಂತರಂಗಂ ಯತ್ ತಸ್ಮಾತ್ ಹರೇ ಪೃಥಗೀರಿತ, ಅವಳನ್ಯಾಕೆ ತಗೊಂಡಿಲ್ಲ ಅಂತ ನಮ್ಗೆಲ್ಲ ಪ್ರಶ್ನೆ ಬರ್ಬೋದು. ಅವಳನ್ನ ನಾವು ಪ್ರತ್ಯೇಕವಾಗಿ ಹೇಳಲೇಬೇಕಾಗಿಲ್ಲ. ಭಗವಂತನನ್ನು ಹೇಳಿದಾಗೆಲ್ಲ ಆಕೆಯ ಸ್ತುತಿ ಅಲ್ಲಿದ್ದೇ ಇರ್ತದೆ. ಹರಿಯಿಂದ ಭಿನ್ನಳಾದರೂ, ಸರ್ವೋತ್ಕೃಷ್ಟಳಾದರೂ, ಮುಖ್ಯ ಪ್ರಾಣಾದಿಗಳಿಗಿಂತಲೂ ಉತ್ಕೃಷ್ಟಳಾದರೂ ಉಪನಿಷತ್ತು ಅವಳನ್ನು ಪ್ರತ್ಯೇಕವಾಗಿ ಹೇಳಲಿಲ್ಲ. ಭಗವಂತ ಲಕ್ಷ್ಮಿಗಿಂತ ಉತ್ತಮ, ದೋಷರಹಿತ ಇತ್ಯಾದಿ ಗುಣವುಳ್ಳವನು. ಏಕ ಇತ್ಯುಚ್ಯತೆ ನಿತ್ಯಂ ತಸ್ಮಾ ನಾಣ್ಯಸ್ ತಥಾವಿಧ. ಅವನಿಗೆ ಯಾಕೆ ಅಂತ ಹೇಳ್ತಾರೆ ಅಂತಂದ್ರೆ, ಯಾಕೆ ಅವನನ್ನು ಏಕ ಎಂಬ ಶಬ್ದದಿಂದ ಹೇಳ್ತಾರೆ? ಅವನಂಥವನು ವಿಷ್ಣುವಿಗೆ ಸಮಾನನಾದವನು, ಅವನನ್ನು ಮೀರಿಸಿದವನು ಬೇರೆ ಯಾರೂ ಇಲ್ಲ. ಆದ್ರಿಂದ ಅವನನ್ನು ಏಕ ಎಂಬ ಶಬ್ದದಿಂದ ವರ್ಣಿಸ್ತಾರೆ. ಗುಣಪೂರ್ಣನಾದ್ರಿಂದ ಅವನಿಗೆ ಬ್ರಹ್ಮ ಅಂತ ಹೇಳ್ತಾರೆ. ಉಪನಿಷತ್ನಲ್ಲಿ ಆ ಶಬ್ದಗಳೆಲ್ಲ ಬಂದವು ಈ ಶಾಕಲ್ಯ ಬ್ರಾಹ್ಮಣದ ಆರಂಭದಲ್ಲಿ. ತ್ರಯಶ್ಚ ಸ್ತ್ರೀಚ ಶತಾಚ ತ್ರಯಶ್ಚ, ಹೀಗೆ ಅಲ್ಲೇನ ಒಂದು ವರ್ಣನೆ ಬಂದಿದೆಯಲ್ಲ. ಕತಮಃ ಏಕೋ ದೇವಃ ಪ್ರಾಣಯಿತೆ ಸ ಬ್ರಹ್ಮ ಚದಿತ್ಯಾಚಕ್ಷತೆ, ಅವನಿಗೆ ಬ್ರಹ್ಮ ಚತು ಅಂತ ಕೂಡ ಹೇಳ್ತಾರೆ. ಚತು ಎಂಬ ಶಬ್ದದಿಂದ ಅವನನ್ನು ಹೇಳುವ ಉದ್ದೇಶ ಏನು? ಗುಣಪೂರ್ಣನಾದ್ರಿಂದ ಬ್ರಹ್ಮ. ವೇದಗಳಲ್ಲಿ ಹೇಳಿದಂತೆ ಅನಂತ ಕಾಲದಿಂದ ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ವಿಕಾರರಹಿತನಾದ್ರಿಂದ ಅವನಿಗೆ ಚತು ಅಂತ ಹೆಸರು. ತಥಾತ್ವೇನ ಯಥೋ ನಿತ್ಯಂ ಅವಿಕಾರೇಣ ಯಾತಿ ಹೇ ತ್ಯಜಿತ್ಯುಕ್ತ ತಥೋ ವಿಷ್ಣು. ಚತು ಅಂದ್ರು ತತ್ವ ಅಂದ್ರೂ ಒಂದೇ. ಭಾಗವತದಲ್ಲಿ
ಏನು ತತ್ವಶಬ್ದದ ಅರ್ಥವನ್ನು ಹೇಳಿದ್ದಾರೆ, ಅನಾದ್ಯನಂತ ಕಾಲೇಪಿ ಯತ್ತಾದೃಶಂ ಉದೀರ್ಯತೆ ಕುತಶ್ಚಿದ್ ಅನ್ಯಥಾ ನೇಯಾತ್. ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಹಾಗೇ ಇದೆ, ಸ್ವಲ್ಪವೂ ಅದಕ್ಕೆ ಯಾವುದೇ ವ್ಯತ್ಯಾಸ ಕಾಣೋದಿಲ್ಲ. ಅದೊಂದು ತತ್ವ ಅಂತ ಭಗವಂತನನ್ನು ಹೇಳ್ತಾರೆ. ತತ್ವ ಅಂದ್ರೂ ಚತು ಅಂದ್ರೂ ಅರ್ಥ ಒಂದೇ ಕಾಣಿಸ್ತದೆ. ತ್ಯಜಿತ್ಯುಕ್ತ ತಥೋ ವಿಷ್ಣು ಸರ್ವದೇವೇಶ್ವರೇಶ್ವರ ಇತಿ ಮಹಾಮೀಮಾಂಸಾಯಾಮ್. ಹೀಗೆ ಬೃಹದಾರಣ್ಯಕ ಉಪನಿಷತ್ತಿಗೆ ಅನುಸಾರವಾಗಿ ಈ ಎಲ್ಲ ವಿಷಯಗಳನ್ನ ನಾವು ನೋಡಿದ್ದೇವೆ. ಪದ್ಮಪುರಾಣಕ್ಕನುಸಾರವಾಗಿ ಆ 33 ದೇವತೆಗಳನ್ನೇನು ನಾವು ನೋಡಿದ್ದೇವಲ್ಲ, ಆ 33 ದೇವತೆಗಳ ಅಂತರ್ಯಾಮಿಯಾದಂತಹ ಭಗವಂತನ ರೂಪಗಳನ್ನು ಕೂಡ ನಾವು ಅಲ್ಲಿ ನೋಡಿದ್ದೇವೆ. ನಮ್ಗೆ ಈಗಾಗಲೇ ವರ್ಣನೆ ಬಂದಿದೆ. ಆದ್ರೆ ಇಲ್ಲಿ ಬಂದಂಥ ಉಪನಿಷದುಕ್ತರಾದಂತಹ 33 ಜನ ದೇವತೆಗಳು, ಅವರ ಅಂತರ್ಯಾಮಿಗಳಾದಂತಹ ದೇವತೆಗಳ ಬಗ್ಗೆ ವರ್ಣನೆ ನಮಗೆ ಕಾಣಿಸೋದಿಲ್ಲ. ಆದರೂ ಆ 33ರಲ್ಲಿ ಪ್ರತ್ಯೇಕವಾಗಿ ಯಾವ್ಯಾವ ರೂಪದಿಂದ ಭಗವಂತ ಇದ್ದಾನೆ ಅಂತ ನಮ್ಗೆ ಕಾಣದೆ ಹೋದ್ರು, ಮುಖ್ಯವಾದಂತಹ ಬ್ರಹ್ಮವಾಯುಗಳು, ಬ್ರಹ್ಮ, ಗರುಡ, ಶೇಷ, ರುದ್ರರಲ್ಲಿ ಭಗವಂತ ಯಾವ ರೂಪದಿಂದ ಇದ್ದಾನೆ ಅನ್ನುವುದನ್ನ ಐತರೇಯ ಉಪನಿಷತ್ತು ಮತ್ತು ಅವರ ಭಾಷ್ಯಕ್ಕನುಸಾರವಾಗಿ ನಾವೀಗ ನೋಡೋಣ. ಚತ್ವಾರ ಪುರುಷ ಇತಿ ಬಾಧ್ವ ಶರೀರ ಪುರುಷಶ್ಚಂದಃ ಪುರುಷೋ ವೇದ ಪುರುಷೋ ಮಹಾಪುರುಷ ಇತಿ. ಬಾಧ್ವ ಅಂದ್ರೆ ಸಂಸಾರದಿಂದ ಪೀಡಿತರಾದ ವ್ಯಕ್ತಿಗಳೆಲ್ಲರಿಗೂ ಆಶ್ರಯನಾದಂಥ ಬಾಧ್ವ ಮುಖ್ಯ ಪ್ರಾಣ 4 ಜನ ಪುರುಷರಿದ್ದಾರೆ ಅಂತ ಹೇಳ್ತಾನಂತೆ. ಆ 4 ಜನ ಪುರುಷರು ಯಾರು ಅಂದ್ರೆ ಸರ್ವ ಶರೀರಾಭಿಮಾನಿಯಾದಂತಹ ಶಿವ ಶರೀರ ಪುರುಷ, ಮತ್ತೆ ಎಲ್ಲ ವರ್ಣಮಾಲೆಗಳಿಗೆ ಅಕ್ಷರಗಳಿಗೆ ಅಭಿಮಾನಿಯಾದಂತಹ ಛಂದಃ ಪುರುಷ ಶೇಷ, ಸರ್ವ ವೇದಾಭಿಮಾನಿಯಾದಂತಹ ಗರುಡ ವೇದ ಪುರುಷ, ಸಂವತ್ಸರಾಭಿಮಾನಿಯಾದಂತಹ ಬ್ರಹ್ಮನೇ ಮಹಾಪುರುಷ. ಹೀಗೆ ಈ 4 ಜನ ಪುರುಷರನ್ನ ಆ ಮುಖ್ಯ ಪ್ರಾಣ ವರ್ಣಿಸಿದ್ದಾನೆ. ಸಾರ ಶಿವಸ್ಯ ಅನಿರುದ್ಧ ನಾಮ ದೇಹಸ್ಥಿತೋ ಹರಿಹಿ. ಆ ಶಿವನ ಅಂತರ್ಯಾಮಿಯಾಗಿ ಅನಿರುದ್ಧ ಎಂಬ ರೂಪದಿಂದ ಭಗವಂತ ಇದ್ದಾನೆ. ಇದು ನಮಗೆ ನಾವು ತಿಳ್ಕೊಳ್ಬೇಕಾದದ್ದು. ಐತರೇಯ ಉಪನಿಷತ್ ಭಾಷ್ಯಕ್ಕನುಸಾರವಾಗಿ ಅನಿರುದ್ಧ ಎಂಬ ರೂಪದಿಂದ ಶಿವನಿಗೆ ನಿಯಾಮಕನಾಗಿ ಅಂತರ್ಯಾಮಿಯಾಗಿದ್ದಾನೆ. ಮುಂದೆ ಶೇಷನಿಗೆ ನಿಯಾಮಕನಾಗಿ ವಾಸುದೇವ ಇದ್ದಾನೆ. ಮತ್ತೆ ಸಂಕರ್ಷಣ ರೂಪದಿಂದ ಗರುಡನಿಗೆ ಅವನು ನಿಯಾಮಕನಾಗಿದ್ದಾನೆ, ಒಳಗಿದ್ದಾನೆ. ಮತ್ತೆ ಕೊನೆಯದಾಗಿ ಪ್ರದ್ಯುಮ್ನ ರೂಪಿಯಾದ ಭಗವಂತ ಹರಿಯೇ ಚತುರ್ಮುಖ ಬ್ರಹ್ಮನಿಗೂ ಕೂಡ ನಿಯಾಮಕನಾಗಿದ್ದಾನೆ. ಉಳಿದೆಲ್ಲ 33 ದೇವತೆಗಳು ಬೃಹತ್ ಉಪನಿಷತ್ನಲ್ಲಿ ಹೇಳಲ್ಪಟ್ಟಂತ ದೇವತೆಗಳು, ಅವರಲ್ಲಿ ಯಾವ ರೂಪದಿಂದ ಭಗವಂತ ಇದ್ದಾನೆ ಅಂತ ನಮ್ಗೆ ಗೊತ್ತಾಗದೆ ಹೋದ್ರು, ಬ್ರಹ್ಮನಲ್ಲಿ ಪ್ರದ್ಯುಮ್ನ ಎಂಬ ರೂಪದಿಂದ, ಮತ್ತೆ ಗರುಡನಲ್ಲಿ ಸಂಕರ್ಷಣ ಎಂಬ ರೂಪದಿಂದ, ಮತ್ತೆ ವಾಸುದೇವ ಎಂಬ ರೂಪದಿಂದ ಶೇಷನೊಳಗೆ, ಮತ್ತೆ ಅನಿರುದ್ಧ ಎಂಬ ರೂಪದಿಂದ ಆತ ಶಿವನೊಳಗಿದ್ದಾನೆ. ಇಷ್ಟನ್ನಾದ್ರೂ ತಿಳ್ಕೋಬಹುದು. ಮತ್ತೆ ಉಳಿದಂತೆ ಎಲ್ಲ ದೇವತೆಗಳಲ್ಲೂ ಕೂಡ ಭಿನ್ನ ಭಿನ್ನ ರೂಪದಿಂದ, ಬೇರೆ ಬೇರೆ ರೂಪಗಳಿಂದ ಆತ ಇದ್ದೇ ಇರ್ತಾನೆ ಅಂತ ತಿಳ್ಕೊಳ್ಬೇಕು. ನಮಗೆ ಶ್ರೌತ ಸ್ಮಾರ್ತ ಕರ್ಮಾನುಷ್ಠಾನ ಮಾಡಬೇಕು ಅಂತ ಶಾಸ್ತ್ರಗಳ ವಿಧಾನ ಇದೆ. ಶ್ರೌತ ಕರ್ಮಗಳು ಅಂದ್ರೆ ಶ್ರುತ್ಯುಕ್ತವಾದ ಕರ್ಮಗಳು, ಸ್ಮಾರ್ತ ಕರ್ಮಗಳು ಅಂದ್ರೆ ಪುರಾಣೋಕ್ತವಾದ ಕರ್ಮಗಳು. ಅನೇಕ ಬಾರಿ ಈ ಪದ್ಮ ಪುರಾಣ ಮೊದಲಾದ ಪುರಾಣಗಳಲ್ಲಿ ಹೇಳಲ್ಪಟ್ಟಂತಹ ಉಪಾಸನೆಗಳು, ಪೂಜೆಗಳು, ವ್ರತಗಳು, ಇದರಲ್ಲೇ ನಾವು ಗಮನ ಹರಿಸ್ತೇವೆ. ವೇದೋಕ್ತವಾದಂತಹ ಉಪನಿಷದುಕ್ತವಾದಂತಹ ಉಪಾಸನೆಗಳ ಬಗ್ಗೆನೂ ಕೂಡ ಗಮನ ಹರಿಸಬೇಕು. ಇದ್ದ ಸಂಪ್ರದಾಯವನ್ನ ಭಗ್ನ ಮಾಡಬೇಕು ಅಂತ ನನ್ನ ಅಭಿಪ್ರಾಯ ಅಲ್ಲ. ಪದ್ಮಪುರಾಣದಲ್ಲಿ ಹೇಳಲ್ಪಟ್ಟಂತಹ ಈ 33 ಜನ ದೇವತೆಗಳು, ಪ್ರಜಾಪತಿ ವಷಟ್ಕಾರ ಅಂತ 33 ಜನ ದೇವತೆಗಳು, ಅವರ ಅಂತರ್ಯಾಮ ಭಗವಂತನ ರೂಪಗಳು, ಅವುಗಳ ಆರಾಧನೆ, ಅವುಗಳಿಗೆ ಅರ್ಘ್ಯ, ಅಪೂಪ ದಾನದಲ್ಲಿ ಅವರ ಅನುಸಂಧಾನ, ಇದೆಲ್ಲ ಇರಬೇಕು. ಹಾಗೇನೆ ಉಪನಿಷದುಕ್ತರಾದಂತಹ ಈ 33 ಜನ ದೇವತೆಗಳಿದ್ದಾರಲ್ಲ, ಇವರ ಒಂದು ಮಹಿಮಾದ ಪ್ರವಚನ, ಶ್ರವಣ, ಮತ್ತೆ ಪೂಜಾ ಕಾಲದಲ್ಲಿ ಅವರನ್ನು ಸ್ಮರಿಸಿಕೊಳ್ಳೋದು, ದಾನಾದಿ ಪ್ರಸಂಗಗಳಲ್ಲಿಯೂ ಕೂಡ ಅವರನ್ನು ಸ್ಮರಿಸಿಕೊಳ್ಳೋದು, ಇದನ್ನು ಕೂಡ ನಾವು ಆಚರಣೆಗೆ ತರಬೇಕು. ಆವಾಗ ವೇದೋಕ್ತವಾದಂತಹ ಉಪನಿಷದುಕ್ತವಾದಂತಹ ಏನು ಆಲೋಚನೆಗಳಿವೆ, ಪ್ರಮೇಯಗಳಿವೆ, ಅವುಗಳನ್ನು ನಮ್ಮ ಜೀವಮಾನದಲ್ಲಿ ನಾವು ಅಳವಡಿಸಿಕೊಂಡಂತಾಗ್ತದೆ. ಅಧಿಕಸ್ಯ ಅಧಿಕಂ ಫಲಂ ಅಂತ ಹೇಳ್ತಿರ್ತಾರೆ. ನೀವು ಹೆಚ್ಚು ಮಾಡಿದಷ್ಟು ಹೆಚ್ಚಿನ ಅನುಸಂಧಾನಗಳನ್ನ ಅಳವಡಿಸಿಕೊಂಡಷ್ಟು ಹೆಚ್ಚಿನ ಫಲ, ಐಹಿಕ ಫಲ
ಜ್ಞಾನಭಕ್ತಿ ವೈರಾಗ್ಯ ಮೊದಲಾದ ಪಾರತ್ರಿಕ ಫಲಗಳು ಕೂಡ ಸಿಗ್ತವೆ, ಮೋಕ್ಷ ಫಲನೂ ಕೂಡ ಸಿಗ್ತದೆ. ಅದರಂತೆ ಪದ್ಮಪುರಾಣದಲ್ಲಿ ಹೇಳಿದ ಈ 33 ಜನ ದೇವತೆಗಳ ಉಪಾಸನೆ ಅಲ್ಲದೆ ಅಧಿಕವಾಗಿ ಬೃಹದ್ ಉಪನಿಷತ್ನಲ್ಲಿ ಹೇಳಲ್ಪಟ್ಟಂತಹ 33 ಜನ ದೇವತೆಗಳ ಉಪಾಸನೆಯನ್ನು ಮಾಡಿದರೆ ಈ ಅಧಿಕ ಮಾಸದಲ್ಲಿ ಅಧಿಕನಾದಂಥ ಉಕಾರೇಣ ಅಧಿಕಂ ಪ್ರೋಕ್ತಂ ಉಕಾರೇಣ ಉಚ್ಚಮುಚ್ಯತೆ ತಥಾ ಮಿತಂ ಸರ್ವವೇದೈಹಿ ಮಕಾರೇಣ ಅಭಿಧೀಯತೆ ಅಂತ ಓಂಕಾರದ ಅಕಾರ ಅನ್ನುವ ಶಬ್ದ ಭಗವಂತ ಅಧಿಕ ಎಂಬುದನ್ನು ಹೇಳ್ತದೆ, ಗುಣಾಧಿಕ ಅನ್ನೋದನ್ನು ಹೇಳ್ತದೆ. ಉಚ್ಚ ಸ್ಥಾನದಿಂದ ಉಚ್ಚ ಅನ್ನೋದನ್ನ ಉಕಾರ ಹೇಳ್ತದೆ, ಎಲ್ಲ ವೇದಗಳಿಂದ ಪ್ರತಿಪಾದ್ಯ ಅನ್ನೋದನ್ನ ಮಕಾರ ಹೇಳ್ತದೆ. ಹೀಗಾಗಿ ಆತ ಅಧಿಕನೂ ಆಗಿದ್ದಾನೆ. ಹೀಗೆ ಅಧಿಕ ಮಾಸದಲ್ಲಿ ಅಧಿಕ ಉಪಾಸನೆಯಿಂದ ಆ ಗುಣಾಧಿಕನಾದಂಥ ಭಗವಂತ ನಮಗೆ ಪ್ರೀತನಾಗಬೇಕು ಅನ್ನುವ ಒಂದು ಎಚ್ಚರ ನಮಗಿರಬೇಕು. ಅಂತ ಅದಕ್ಕೆ ತಕ್ಕಂತೆ ನಮ್ಮ ಅನುಸಂಧಾನಗಳನ್ನು ನಾವು ಊರ್ಜಿತಗೊಳಿಸ್ಕೋಬೇಕು. ಅಲ್ಲಿಗೆ ಈ ಭಾಗ ಸಮಾಪ್ತಿ ಆಗ್ತದೆ. ಪ್ರವಚನ ಮುಕ್ತಾಯ ಆಗುವುದಕ್ಕಿಂತ ಮುಂಚೆ ಮತ್ತೊಂದು ಬಾರಿ ಸ್ಪಷ್ಟೀಕರಣ. 8 ವಸುಗಳಲ್ಲಿ ಕೊನೆಯದ್ದಾಗಿ ಕಾಮದೇವ ಮತ್ತು ಇಂದ್ರ ಅಂತ ಏನಿದ್ದಾರೆ, ಆ ಇಂದ್ರನೇ ಮತ್ತೆ ಇನ್ನ ಕೊನೆಯ ರೂಪದವಾಗಿ ಮತ್ತೊಂದು ರೂಪದಿಂದ ಗುಡುಗು ಮತ್ತು ಸಿಡಿಲು ಮತ್ತು ವಜ್ರಾಯುಧ ಇದಕ್ಕೆ ಅಭಿಮಾನಿಯಾಗಿದ್ದಾನೆ. ಹೀಗೆ ಇಂದ್ರನದೇ 2 ರೂಪಗಳು. ಒಂದು ರೂಪ ಆ ಅಷ್ಟ ವಸುಗಳಲ್ಲಿ ಪರಿಗಣಿತ ಆಗಿದೆ, ಮತ್ತೊಂದು ರೂಪ ಕಾಮನ ಜೊತೆಗೆ ಕಾಮ ಅಲ್ಲ ಜಯಂತನ ಜೊತೆಗೆ ಪರಿಗಣಿತ ಆಗಿ, ಮಗನ ಜೊತೆಗೆ ಈ ತಂದೆಯ ಹೆಸರು ಕೂಡ ಪರಿಗಣಿತ ಆಗಿ ಅವನು ವಜ್ರಾಯುಧ ಮತ್ತು ಸಿಡಿಲು ಇವೆರಡಕ್ಕೂ ಕೂಡ ಅಭಿಮಾನಿಯಾಗಿದ್ದಾನೆ. ಇದು ರಘುತ್ತಮ ಸ್ವಾಮಿಗಳ ಟಿಪ್ಪಣಿಯಲ್ಲಿ ನಮ್ಗೆ ಕಂಡು ಬರುವಂತಹ ಅಂಶ. ಎಲ್ಲ ಕಡೆ ಈ ಅಂಶ ಅನುವಾದ ಇತ್ಯಾದಿಗಳಲ್ಲಿ ಕಾಣಿಸ್ತದೆ. ಈ ಬನಿಂಗ ಗೋವಿಂದಾಚಾರ್ಯರ ಅಭಿಪ್ರಾಯದಂತೆ ಅಷ್ಟವಸುಗಳಲ್ಲಿ ಬರುವಂತಹ ಇಂದ್ರ ಏನಿದ್ದಾನೆ, 8ನೇ ಕಕ್ಷಾದಲ್ಲಿ ಬರುವಂಥವನು, ಆ ಇಂದ್ರ ಬೇರೆ. ಇಲ್ಲಿ ಇಂದ್ರನ ಪುತ್ರನಾದಂತಹ ಜಯಂತನ ಜೊತೆಗೆ ಪರಿಗಣಿತನಾದಂತಹ ಈ ಇಂದ್ರ ಏನಿದ್ದಾನೆ, ಇವನು ಇಂದ್ರ ಪ್ರಜಾಪತಿ, ಇಂದ್ರ ಯಜ್ಞ ಪ್ರಜಾಪತಿ ರೀತಿ ಅಂತೇಳಿ ಇವನೇ ಆ 18ನೇ ಕಕ್ಷಾದಲ್ಲಿರುವಂತಹ ಆ ವಿಶ್ವಕ್ಸೇನನ ಕೆಲಸ ನಮ್ಗೆ ಈಗಾಗಲೇ ಗೊತ್ತಿರುವಂತೆ ಅವನು ಆ ನೈವೇದ್ಯ ಸಮಯದ ಪರದೆಗೆ ಅಭಿಮಾನಿ, ದೇವತೆಗಳಿಗೆಲ್ಲರಿಗೂ ಕೂಡ ನೈವೇದ್ಯವನ್ನು ತೆಗೆದುಕೊಂಡು ಕೊಡುವವನು, ಅದಲ್ಲದೆ ಸಿಡಿಲಿನ ಮತ್ತು ಇಂದ್ರನ ವಜ್ರಾಯುಧಕ್ಕೂ ಅಭಿಮಾನಿ. ಹೀಗೆ ಈ ಇಂದ್ರ ಬೇರೆ ಆಗಿದ್ದಾನೆ. ಬನಿಂಗ ಗೋವಿಂದಾಚಾರ್ಯ ಅಭಿಪ್ರಾಯದ ಪ್ರಕಾರ ಆ ಇಬ್ರು ಇಂದ್ರರು ಬೇರೆ. ರಘುತ್ತಮ ಸ್ವಾಮಿಗಳ ಅಭಿಪ್ರಾಯದ ಪ್ರಕಾರ ಒಬ್ಬನೇ ಇಂದ್ರನ 2 ರೂಪಗಳು. ಇದೊಂದನ್ನು ನಾವು ಸ್ಪಷ್ಟ ಮಾಡ್ಕೊಳ್ಬೇಕು. ಹೀಗೆ ಇದೇ ಕಾರಣದಿಂದಲೇ ಆ ಉಪನಿಷತ್ನಲ್ಲಿ, ಬೃಹದಾತ್ಮಿಕ ಉಪನಿಷತ್ನಲ್ಲಿ ಸ್ತನಯತ್ನು ಏವ ಇಂದ್ರ ಯಜ್ಞ ಪ್ರಜಾಪತಿ ಅಂತೇನು ಬಂತಲ್ಲ, ಯಜ್ಞಾಭಿಮಾನಿಯಾದಂತಹ ಪ್ರಜಾಪತಿ ಅಂದ್ರೆ ಜಯಂತ, ಅವನನ್ನ ಪ್ರಜಾಪತಿ ಎಂಬ ಶಬ್ದದಿಂದ ಇಲ್ಲಿ ವರ್ಣಿಸಿರುವುದರಿಂದ, ಈ ಬೃಹದಾರಣ್ಯಕ ಉಪನಿಷತ್ತು ವರ್ಣಿಸಿರುವುದರಿಂದ ನಾವು ಪದ್ಮಪುರಾಣದಲ್ಲಿ ಪ್ರಜಾಪತಿ ಮತ್ತು ವಷಟ್ಕಾರ ಅಂತ 2 ಹೆಸರುಗಳಿವೆಯಲ್ಲ, ಅಲ್ಲೂ ಪ್ರಜಾಪತಿ ಅಂದ್ರೆ ಜಯಂತ ಅಂತ ತಿಳ್ಕೊಳ್ಬಹುದು. ನಮಗೆ ಅಲ್ಲಿರುವ 33 ದೇವತೆಗಳಲ್ಲಿ ಅಷ್ಟ ವಸುಗಳು ಯಾರು, ಏಕಾದಶ ರುದ್ರರು ಯಾರು, ದ್ವಾದಶ ಆದಿತ್ಯರು ಯಾರು ಅಂತ ಪದ್ಮಪುರಾಣೋತ್ತರಾದ ದೇವತೆಗಳ ವಿವರ, ಅವರಲ್ಲಿ ಇರುವಂತಹ ಭಗವಂತನ ರೂಪಗಳ ಬಗ್ಗೆ ಸ್ಪಷ್ಟೀಕರಣ ಇದೆ. ಪ್ರಜಾಪತಿ ಅಂದ್ರೆ ಯಾರು, ವಷಟ್ಕಾರ ಅಂದ್ರೆ ಯಾರು ಅಂತ ನನಗ್ ಗೊತ್ತಿಲ್ಲ, ಕೆಲವರು ಬೇರೆ ವಿದ್ವಾಂಸರಿಗೆ ಗೊತ್ತಿರಬಹುದು, ನಿಮಗೂ ಗೊತ್ತಿದ್ದಿರಬಹುದು. ಯಾರಾದ್ರೂ ಪ್ರಜಾಪತಿ ಅಂದ್ರೆ ಇಂಥವನು, ವಷಟ್ಕಾರ ಅಂದ್ರೆ ಇಂಥವನು ಅಂತ ಒಬ್ಬ ವ್ಯಕ್ತಿಯ ಹೆಸರನ್ನ ಮತ್ತೆ ಅವನ ಕಕ್ಷಾತಾರ್ಥವನ್ನು ಹೇಳುವುದಾದ್ರೆ ಅದಕ್ಕೆ ಆಧಾರಗಳನ್ನು ತೋರಿಸಬೇಕಾಗ್ತದೆ. ಅದಕ್ಕಾಗಿ ಇಲ್ಲಿ ಪ್ರಜಾಪತಿ ಅಂತಂದ್ರೆ ಇಂದ್ರಪುತ್ರ ಅಂತ ಜಯಂತನನ್ನು ಇಟ್ಕೊಳ್ಬಹುದು. ಬೃಹದಾರಣ್ಯಕ ಉಪನಿಷತ್ತಿನ ಒಂದು ಸೂಚನೆಗೆ ಅನುಸಾರವಾಗಿ ಇಂದ್ರ ಯಜ್ಞ ಪ್ರಜಾಪತಿ ರೀತಿ. ಹೀಗೆ ನನಗೆ ಒಂದು ಅನಿಸಿದಂತಹ ಅಂಶವನ್ನ, ಪ್ರಜಾಪತಿ ಅಂದ್ರೆ ಯಜ್ಞ ಇಂದ್ರಪುತ್ರನಾದ ಜಯಂತ ಇದ್ದಿರಬೇಕು, ಶಚೀಪುತ್ರ ಅಂತ ಅದನ್ನ ತಮ್ಮ ಎದುರಿಗೆ ಹೇಳಿದ್ದೀನಿ. ಅವನಲ್ಲಿ ಅಘಾರ್ಧನ ಅನ್ನೋ ರೂಪ ಇದೆ, ಪದ್ಮಪುರಾಣದ ಅನುಸಾರವಾದ ಗಣನ ಇದು. ವಷಟ್ಕಾರ ಅಂತ ಮತ್ತೊಂದು ದೇವತೆ ಇದ್ದಾನೆ, ಅವನು ಕೂಡ 18 ಅಥವಾ 19 ಕಕ್ಷಾದಲ್ಲಿ ಇದ್ದಿರಬೇಕು. ಯಾಕಂದ್ರೆ ಅನೇಕ ಜನ ದೇವತೆಗಳು ಯಜ್ಞದ ಪ್ರಕ್ರಿಯೆಗಳು ಮತ್ತು ಅನೇಕ ಸರೋವರಗಳು, ವೃಕ್ಷಗಳು ಇತ್ಯಾದಿಗಳು ಎಲ್ಲರಿಗೂ ಅಭಿಮಾನಿಗಳಂತಹ ಅನೇಕ ಜನ ದೇವತೆಗಳು ಈ 18 ಮತ್ತು 19ನೇ ಕಕ್ಷಾದಲ್ಲಿ ಇದ್ದಾರೆ.
ಅದರಿಂದ ವಷಟ್ಕಾರ ಅನ್ನುವನು ಕೂಡ ಅಲ್ಲಿ ಇದ್ದಿರಬಹುದು ಅಂತ ನಾನು ಊಹೆ. ನಾನು ಇದಕ್ಕೆ ವಿಶೇಷ ಪ್ರಮಾಣಗಳನ್ನೇನು ತೋರಿಸಲಿಕ್ಕೆ ಸಮರ್ಥನಲ್ಲ, ಆದ್ರೂ ಕೂಡ ನನಗೆ ಬಂದಿರುವಂತಹ ಒಂದು ಆಲೋಚನೆಯನ್ನು ತಮ್ಮ ಎದುರಿಗೆ ಹಂಚಿಕೊಂಡಿದ್ದೇನೆ. 18 ಮತ್ತು 19ನೇ ಕಕ್ಷಾದಲ್ಲೇ ಅನೇಕ ದಿನ ದೇವತೆಗಳೆಲ್ಲ ಇದ್ದಾರೆ. ಹೆಚ್ಚಿನ ದೇವತೆಗಳ ಅಂತರ್ಭಾವ ಅಲ್ಲಿಯೇ ಆಗ್ತದೆ. ಆದ್ರಿಂದ ವಷಟ್ಕಾರ 19ನೇ ಕಕ್ಷಾದಲ್ಲಿ ಇರಬಹುದು. ವೃಕ್ಷದ ದೇವತೆಗಳು ಎಲ್ಲ 19ನೇ ಕಕ್ಷಾದಲ್ಲಿದ್ದಾರೆ. ನಂದಿ, ಐರಾವತ ಮತ್ತೆ ಸುರಭಿ ವೃಕ್ಷದ ದೇವತೆಗಳು, ಹಗಲು ರಾತ್ರಿಗಳ ದೇವತೆಗಳು, ಹುಣ್ಣಿಮೆ ಅಮಾವಾಸ್ಯ ದೇವತೆಗಳು, ಔಷಧಿ ವನಸ್ಪತಿಗಳ ದೇವತೆಗಳು, ಹವಿಷ್ ಕಪಾಲ ಯಜ್ಞದಲ್ಲಿ ಉಪಯೋಗ ಮಾಡುವಂತಹ ಹವಿಸ್ಸು ಇತ್ಯಾದಿಗಳ ದೇವತೆಗಳು, ಇವರೆಲ್ಲರೂ ಕೂಡ 19ನೇ ಕಕ್ಷಾದಲ್ಲಿರುವುದರಿಂದ ವಷಟ್ಕಾರ ಅನ್ನುವ ದೇವತೆಯು ಕೂಡ ಇಲ್ಲಿರಬಹುದು ಅಂತ ನನ್ನ ಊಹೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಬೇಕು. ಅಲ್ಲಿಗೆ ಅಧಿಕ ಮಾಸದ ಈ ಒಂದು 3ನೇ ದಿವಸ ನಾವೇನು ಶ್ರವಣ ಮಾಡಿದ್ದೀವಿ ಅದು ಪದ್ಮಪುರಾಣೋತ್ತರಾದ 33 ದೇವತೆಗಳು ಅಥವಾ 33 ದೇವತೆಗಳು ಬೃಹದಾರಣ್ಯಕ ಉಪನಿಷತ್ನಲ್ಲಿ ಹೇಳಲ್ಪಟ್ಟವರು. ಅವರ ಅಂತರ್ಯಾಮಿ ಆದಂತಹ ಭಾರತೀಯರನ್ನು ಮುಖ್ಯ ಪ್ರಾಣಾಂತರ್ಗತನಾದಂತಹ ಆನಂದಿನಿ ಎಂಬ ಲಕ್ಷ್ಮೀ ರೂಪದ ಅಧಿಪತಿಯಾದಂತಹ ಪುರುಷೋತ್ತಮ ಮಾಸದ ದೇವತೆಯಾದಂತಹ ಪುರುಷೋತ್ತಮ ಶಬ್ದವಾಚ್ಯನಾದ ಭಗವಂತನಿಗೆ ಅರ್ಪಿತವಾಗಿದೆ. ಈ ಭಾಗ ಇಲ್ಲಿಗೆ ಪುರುಷೋತ್ತಮಾರ್ಪಣ ಮಸ್ತು.